ಯೋ ಗಾಯ್ಸ್, ಅಪ್ಪು ದೀಪು, ಗಗ್ನಪ್ಪ, ಸಂಜು ಸಂಜಯ್, ವಿ ನಂದಿತಾ, ರಾಹುಲ್, RX, ಯಶೋಧ, ಬಸವರಾಜ್ ಅಂಕಿಲ್, ಜಯಲಕ್ಷ್ಮಿ, ಸುನಿಲ್ ಅಫಿಷಿಯಲ್, ದರ್ಶನ್, ಶಿವು, ಸುಬ್ರಮಣಿ SP, ಸುಹಾಸಿನಿ ಪ್ರಿಯಾ, ಮಮತಾ, ಆರ್ಮಿ ಗರ್ಲ್ BTS, ಪ್ರಜ್ವಾಲ CKM ಅಂಡ್ ಫೈನಲಿ ಶಿವಾನಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಫ್ಯೂರಿಯಸ್ ಅನ್ನೋ ರಷ್ಯನ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಮೂವಿ ಯಾವ ತರ ಕಂಟೆಂಟ್ ಅಂದ್ರೆ ಆಕ್ಚುಲಿ ನಾವು 300 ಸ್ಪಾರ್ಟನ್ಸ್ ಮೂವಿ ನೋಡಿದೀವಲ್ವಾ, ನಮ್ಮ ಚಾನೆಲ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ಆ ತರದ ಒಂದು ಮೂವಿ ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡಿ ನಿಮಗೂ ಇಷ್ಟ ಆಗುತ್ತೆ. 1 ಲಕ್ಷ ಸ್ಟ್ರೆಂತ್ ಇರುವ ಮಂಗೋಲಿಯನ್ ಯುದ್ಧ ಪಡೆ, ಅವರುಗಳ ಎದುರು ಹೋರಾಡುವ ಬರೀ 30 ಜನ ಇರುವ ರಷ್ಯನ್ ಯೋಧರು. ಇವ್ರುಗಳ ಮಧ್ಯದಲ್ಲಿ ನಡೆಯುವ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಸ್ಟೋರಿ. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಹೀರೋ ಸಾಮಾನ್ಯವಾಗಿ ಕುದುರೆ ಮೇಯಿಸುವ ಹುಡುಗ ಸಣ್ಣ ಭೂಮಿಯ ರಾಜನ್ ಹತ್ರ ಕೆಲಸ ಮಾಡ್ತಾ ಇರ್ತಾನೆ. ಸೊ ನಮ್ಮ ಹುಡುಗ ರಾಜನ್ ಹತ್ರ ನನಗೆ ನನ್ನ 2 ಕೈಯಿಂದಾನು ಕತ್ತಿಯನ್ನ ಹಿಡಿದು ಸೂಪರ್ ಆಗಿ ಫೈಟ್ ಮಾಡೋಕೆ ಬರುತ್ತೆ, ನೋಡ್ತೀರಾ ಅಂತ ಹೇಳಿ ಡೆಮೋ ತೋರಿಸ್ತಾ ಇರ್ಬೇಕಾದ್ರೆ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ತಾ ಇದ್ದಾನೆ ಹುಡುಗ. ಅದಕ್ಕೆ ರಾಜ ಸುಮ್ನೆ ಕುದುರೆ ಮೇಯಿಸುವ ಕೆಲಸವನ್ನ ಮಾಡಿ ಹೋಗು ಅಂತ ಕಳಿಸ್ತಾರೆ. ಆ ರಾಜನಿಗೆ ಒಬ್ಬಳು ಮಗಳಿರ್ತಾಳೆ. ಅವಳನ್ನ ಕುದುರೆ ಮೇಲೆ ಕೂರಿಸಿ ಸವಾರಿ ಮಾಡಿ ಕರ್ಕೊಂಡು ಬರ್ತಾ ಇರ್ತಾನೆ ನಮ್ಮ ಹೀರೋ. ಆವಾಗ ಇವ್ರುಗಳು ಬರ್ತಾ ಇರುವ ದಾರಿಯಲ್ಲಿ ಮರದ ಮೇಲೂ ಬೆಟ್ಟದ ಮೇಲೂ ಹೌಸ್ ಸಡನ್ ಆಗಿ ಜಂಪ್ ಮಾಡಿ ಎಲ್ಲರನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಾಣ ಬಿಟ್ಟು ಸಾಯಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಬಾಣ ನಮ್ಮ ಹೀರೋಯಿನ್ ಕತ್ತನ್ನ ಲೈಟ್ ಆಗಿ ಕುಯ್ಕೊಂಡು ಹೋಗುತ್ತೆ. ಆಮೇಲೆ ಮರವನ್ನೇ ಮುರಿದು ಅಡ್ಡ ಹಾಕಿ ಇವ್ರುಗಳನ್ನ ಲಾಕ್ ಮಾಡಿ ಎಲ್ಲರನ್ನು ಹಿಡಿತಾರೆ. ಸಿಗುವ ಎಲ್ಲರನ್ನು ಕೊಳ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಈ ಜಗಳದ ಮಧ್ಯದಲ್ಲಿ ನಮ್ಮ ಹೀರೋ 2 ಕತ್ತಿಯನ್ನ ಅವನ ಕೈಗೆ ತಗೊಂಡು ನೋಡು ಇವಾಗ ಹೇಗೆ ಫೈಟ್ ಮಾಡ್ತೀನಿ ಅಂತ ನಮ್ಮ ಹೀರೋಯಿನ್ ಮುಂದೆ ಬಿಲ್ಡಪ್ ಕೊಟ್ಬಿಟ್ಟು ಫೈಟ್ ಮಾಡೋಕೆ ಹೋಗ್ತಾನೆ. ಈ ಕಡೆ ಆ ಸಣ್ಣ ಭೂಮಿ ರಾಜನ ತಲೆಗೇನೆ ಹೊಡೆದು ಅವರನ್ನ ಅನ್ಕಾನ್ಶಿಯಸ್ ಮಾಡ್ತಾ ಇದ್ದಾರೆ. ಚಿಕ್ಕ ಹುಡುಗನಾಗಿದ್ರು ಈ ಮಟ್ಟಿಗೆ ಫೋರ್ಸ್ ಕೊಡ್ತಾ ಇದ್ದಾನಲ್ಲ ಅಂತ ನಾವು ನೋಡ್ತಾ ಇರ್ಬೇಕಾದ್ರೆ ಆವಾಗ ಮಂಗೋಲಿಯನ್ ಸೇನಾಧಿಪತಿ 2 ಐರನ್ ಬಾಲ್ಸ್ ಅನ್ನ ತೆಗೆದು ಸುತ್ತಿ ಬಿಡ್ಬೇಕಾದ್ರೆ ಅದು ನಮ್ಮ ಹುಡುಗನ ಕತ್ತಿಗೆ ಸಿಗಾಕೊಂಡು ಹಾಗೆ ರೋಲ್ ಮಾಡಿ ಅವನ ತಲೆಗೇನೆ ಒಂದ್ ಏಟು ಬೀಳುತ್ತೆ. ಆವಾಗ ಏಟು ಬಿದ್ದಿದೆ. ಇವಾಗ 25 ವರ್ಷಗಳ ನಂತರ ಆ ಘಟನೆಯ ನಂತರ ಒಂದೊಂದು ದಿನ ರಾತ್ರಿನೂ ನಮ್ಮ ಹೀರೋ ಮಲ್ಗಿದ್ದು ಎದ್ದಾದ ಮೇಲೆ ಅವನಿಗೆ ಹಳೆದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ. ಆ ಯುದ್ಧದಲ್ಲಿ ಅವನಿಗೆ ಕೊನೆದಾಗಿ ಏಟಾಗಿತ್ತಲ್ವಾ, ಆ ಜಾಗದಲ್ಲೇ ಇರೋ ತರ ಅವನಿಗೆ ಫೀಲ್ ಆಗಿ ಬ್ಯಾ ಅಂತ ಎದ್ದೇಳ್ತಾನೆ. ಆವಾಗ ಅವನ ಹೆಂಡತಿ ಯುದ್ಧ ಮುಗಿದು ತುಂಬಾ ವರ್ಷಗಳಾಗ್ಬಿಟ್ಟಿದೆ, ಆ ಯುದ್ಧದಲ್ಲಿ ನೀವು ಹೇಗೋ ತಪ್ಪಿಸ್ಕೊಬಿಟ್ಟಿದ್ದೀರಾ, ಆದ್ರೆ ಆ ಯುದ್ಧದಲ್ಲಿ ನಿಮಗೆ ಏಟಾಗಿರೋದ್ರಿಂದ ನೀವು ನಿದ್ದೆ ಮಾಡಿ ಎದ್ರೇನೆ ಎಲ್ಲವನ್ನು ನೀವು ಮರ್ತು ಬಿಡ್ತೀರಾ. ಇವಾಗ ಎಲ್ಲ ನಿಮಗೆ ನೆನಪಾಗ್ತಾ ಇದೆಯಾ, ನೋಡಿ ನಿಮಗೆ ಇವಾಗ ರಕ್ತ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಆಲ್ರೆಡಿ ನಮ್ಮ ಹೀರೋಗೆ ಕೈಗೆ ಕಾಲಿಗೆ ಎಲ್ಲ ಬ್ಯಾಂಡೇಜ್ ಹಾಕಿರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡಿ ಕೊಡ್ತಾಳೆ ಹೆಂಡತಿ. ಆಮೇಲೆ ನಮ್ಮ ಹೀರೋ ಸುತ್ತಮುತ್ತ ನೋಡ್ಬಿಟ್ಟು ಆಪೋಸಿಟ್ ಅಲ್ಲಿ ನಿಂತಿರೋದು ನಮ್ಮ ಹೆಂಡತಿನೇ ಅಂತ ಅರ್ಥ ಮಾಡ್ಕೋತಾನೆ. ಅದು ಆ ಸಣ್ಣ ಭೂಮಿಯ ರಾಜನ ಮಗಳೇ ಅಂತ ಗೊತ್ತಾಗುತ್ತೆ. ಅವಳ ಕತ್ತಲ್ಲಿ ಕೂಡ ಆ ಗಾಯದ ಮಾರ್ಕ್ ಇರುತ್ತೆ. ಆದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ನಮ್ಮ ಹೀರೋಗೆ ಒಬ್ಬ ಫ್ರೆಂಡ್ ಇರ್ತಾನೆ. ಅವನಿಗೂ ನಮ್ಮ ಹೀರೋಯಿನ್ಗೂ ಮಾತ್ರನೇ ಗೊತ್ತು ನಮ್ಮ ಹೀರೋಗೆ ಈ ತರ ಒಂದು ಕಾಯಿಲೆ ಇದೆ ಅಂತ. ಆಮೇಲೆ ಆ ಫ್ರೆಂಡ್ ಬರ್ತಾನೆ, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ಸೇಫ್ ಹೌಸ್ ಅಲ್ಲಿ ನಿನ್ನನ್ನ ಕರೀತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಹೀರೋ ಮತ್ತೆ ಫ್ರೆಂಡ್ ಇಬ್ಬರು ಸೇರಿ ಅಲ್ಲಿಗೆ ಬರ್ತಾರೆ. ಬಂದು ನೋಡಿದ್ರೆ ದೂರದಲ್ಲಿ ಸ್ವಲ್ಪ ಜನ ಕುದುರೆಯಲ್ಲಿ ಸ್ಪೀಡ್ ಆಗಿ ಬರ್ತಾ ಇದ್ದಾರೆ. ಮೇ ಬಿ ಎನಿಮಿಸ್ ಇರ್ಬೇಕು. ಅವ್ರುಗಳನ್ನ ಹಾಗೆ ಹಿಡಿದು ಬೆಂಕಿ ಇಟ್ಬಿಡೋಣ್ವಾ, ಜೀವಂತವಾಗಿ ಸುಟ್ಟಾಕ್ ಬಿಡೋಣ್ವಾ, ಇಲ್ಲ ಬಾಣ ಬಿಟ್ಟು ಸಾಯಿಸೋಣ್ವಾ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋ ಮಾತ್ರ ತಾಳ್ಮೆಯಿಂದ ಇರಿ, ನಿಧಾನಕ್ಕೆ ಇರಿ ಅಂತ ಹೇಳ್ತಾನೆ ಇರ್ತಾನೆ. ಕೊನೆಯದಾಗಿ ನೋಡಿದ್ರೆ ಬಂದವರು ಬೇರೆ ಯಾರು ಇಲ್ಲ, ಇವ್ರುಗಳ ರಿಲೇಟಿವ್ಸ್ ಈ ನಾಡನ್ನ ಸೇರಿದವ್ರೆ. ಆಮೇಲೆ ಏನಿ ನಮ್ಮ ಹೀರೋ ಸಣ್ಣ ಭೂಮಿಯ ರಾಜನ ಮಗಳನ್ನ ಮದುವೆ ಆಗಿದ್ರು ಕೂಡ ಇವಾಗ ಇವರು ಇರುವ ರಷ್ಯನ್ ನಾಡಿನ ಒಂದು ಚಿಕ್ಕ ಯುದ್ಧ ಪಡೆಯ ಸೇನಾಧಿಪತಿಯಾಗಿ ಇರ್ತಾ ಇದ್ದಾನೆ ನಮ್ಮ ಹೀರೋ. ಸೇನಾಧಿಪತಿ ಅಂತ ಕೂಡ ಹೇಳೋಕೆ ಆಗಲ್ಲ, ಬರೀ 20 ಜನ ಸೋಲ್ಜರ್ಸ್ ಮಾತ್ರನೇ ಇವನ ಕೆಳಗಡೆ ಇರ್ತಾರೆ. ಆದ್ರೂ ನಮ್ಮ ಹೀರೋ ಸೂಪರ್ ಆಗಿ ಫೈಟ್ ಮಾಡೋನು. ಅವನ ಹುಡುಗರಿಗೆ ಫೈಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇರ್ತಾನೆ. ಆವಾಗ ನಾಡಿನ ರಾಜಕುಮಾರ ಚಿಕ್ಕ ಹುಡುಗ ಅಲ್ಲಿಗೆ ಬರ್ತಾನೆ. ನಾನು ಒಬ್ಬನೇ ಅಟ್ಟೆ ಟೈಮ್ 5-6 ಜನರನ್ನ ಫೈಟ್ ಮಾಡಿ ಸೋಲಿಸ್ತೀನಿ, ಬೇಕಾದ್ರೆ ಡೆಮೋ ತೋರಿಸ್ಲಾ ಅಂತ ವಾಂಟೆಡ್ ಆಗಿ ಒಳಗಡೆ ಬರ್ತಾ ಇದ್ದಾನೆ ಹುಡುಗ. ಸ್ಟಾರ್ಟಿಂಗ್ ಅಲ್ಲಿ ಹುಡುಗ ಸೂಪರ್ ಆಗಿ ಫೈಟ್ ಮಾಡ್ತಾ ಇದ್ದಾನೆ, ಆದ್ರೆ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಸರಿಯಾಗಿ ಏಟು ಮಾಡ್ಕೋತಾನೆ. ಇವನೇ ಈ ನಾಡಿನ ರಾಜಕುಮಾರ ಅಂತೆ. ಈ ಕಡೆ ನಮ್ಮ ಹೀರೋ ಹೆಂಡತಿ ಮಕ್ಕಳು ಅಂತ ಅವ್ರಗಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ, ಹ್ಯಾಪಿಯಾಗಿ ಇರ್ತಾ ಇದ್ದಾನೆ. ಆಮೇಲೆ ಇವರ ಮಗುವಿಗೆ ಚರ್ಚ್ ಅಲ್ಲಿ ಇಟ್ಟು ಏನೋ ತುಂಬಾ ಇಂಪಾರ್ಟೆಂಟ್ ಆದ ಸಂಪ್ರದಾಯನ ಮಾಡ್ತಾ ಇದ್ದಾರೆ. ಆವತ್ತಂತ ನೋಡಿ ಯಾರೋ ಇವರ ನಾಡಿನ ಬಾರ್ಡರ್ ಗೆ ಬಂದ್ಬಿಟ್ಟಿದ್ದಾರಂತೆ. ಅದು ತುಂಬಾ ದೊಡ್ಡ ಪಡೆ
ಪಡೆಯನ್ನೇ ಕರ್ಕೊಂಡು ಬಂದಿದ್ದಾರಂತೆ. ಅದನ್ನ ಕೇಳಿದ ತಕ್ಷಣ ಎಲ್ಲರೂ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಹೀರೋ ಮಾತ್ರ ಏನಕ್ಕೂ ಹೆದರ್ಕೊಳ್ದೆ ಆ ಸಂಪ್ರದಾಯವನ್ನ ಕರೆಕ್ಟ್ ಆಗಿ ಫಿನಿಶ್ ಮಾಡ್ತಾನೆ. ಆಮೇಲೆ ಇವ್ರುಗಳು ಹೋಗಿ ಬಾರ್ಡರ್ ಅನ್ನು ನೋಡ್ಬೇಕಾದ್ರೆ ಬಾರ್ಡರ್ ಅಲ್ಲಿ ಒಂದು ದೊಡ್ಡ ಸೇನೆ ಯುದ್ಧ ಪಡೆನೇ ಬಂದು ನಿಂತಿದೆ. ಸೊ ರಾಜರ ಮೀಟಿಂಗ್ ನಡೆಯುತ್ತೆ. ಹೇಗೆ ಈ ಯುದ್ಧವನ್ನ ನಾವು ಫೇಸ್ ಮಾಡ್ತೀವಿ? ಆ ಯುದ್ಧ ಪಡೆ ದೊಡ್ಡದಾಗಿದೆ. ಆಲ್ಮೋಸ್ಟ್ 1,00,000 ಜನ ಇರಬಹುದು ಅನ್ಸುತ್ತೆ, ಸೋಲ್ಜರ್ಸ್ ಇರಬಹುದು ಅನ್ಸುತ್ತೆ. ಅದ್ರಲ್ಲೂ ಅವ್ರುಗಳು ಮಂಗೋಲಿಯನ್ಸ್. ಆದ್ರಿಂದ ಅವ್ರಗಳ ಹತ್ರ ಸಮಾಧಾನ ಮಾಡೋ ರೀತಿ ಸ್ವಲ್ಪ ಟೈಮ್ ತಗೊಳ್ಳೋಣ. ಆ ಟೈಮ್ ಅಲ್ಲಿ ಪಕ್ಕದ ನಾಡಿಗೆಲ್ಲ ಹೆಲ್ಪ್ ಬೇಕು ಅಂತ ನಾವು ಮೆಸೇಜಸ್ ನ ಕಳ್ಸೋಣ ಅನ್ನೋ ತರ ರಾಜ ಡಿಸೈಡ್ ಮಾಡಿ ಯಾರನ್ನ ಮೆಸೇಜ್ ಸೆಂಡರ್ ಆಗಿ ಕಳ್ಸೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವರ ಮಗ ರಾಜಕುಮಾರನನ್ನೇ ಮೆಸೇಜ್ ಸೆಂಡರ್ ಆಗಿ ಕಳ್ಸೋಣ ಅಂತ ಅನ್ಕೋತಾರೆ. ಜೊತೆಗೆ ಸೇಫ್ಟಿಗೆ ನಮ್ಮ ಹೀರೋವನ್ನು ಕಳ್ಸೋಣ ಅನ್ಕೋತಾರೆ. ಸೊ ನಮ್ಮ ಹೀರೋ ಅವನ ಮನೆಗೆ ಬಂದು ಇದ್ರ ಬಗ್ಗೆ ಮಾತಾಡ್ತಾರೆ ರಾಜ. ಆವಾಗ ಹೀರೋಯಿನ್ ಅಲ್ಲಿಗೆ ಓಡಿ ಬಂದು ರಾಜನ್ ಕಾಲಿಗೆ ಬಿದ್ದು, ಇಲ್ಲ ಇಲ್ಲ ಬೇಡ, ನನ್ನ ಗಂಡ ಮಲ್ಗಿದ್ದು ಎದ್ರೇನೆ ಅವರಿಗೆ ಹಳೇದು ಎಲ್ಲವೂ ಮರ್ತೋಗುತ್ತೆ ಅಂತ ಎಷ್ಟೋ ಹೇಳ್ತಾಳೆ. ಆದ್ರೆ ರಾಜ ಕೇಳೋ ತರ ಇಲ್ಲ. ಆಮೇಲೆ ಎಲ್ಲರೂ ಬೇಜಾರಾಗ್ಬೇಕಾದ್ರೆ ರಾಜ ತುಂಬಾ ಗೋಲ್ಡ್ ಕಾಯಿನ್ಸ್ ಅನ್ನು ಸಿಲ್ವರ್ ಕಾಯಿನ್ಸ್ ಅನ್ನು ಕೊಟ್ಟು ಕಳಿಸ್ತಾರೆ. ಸೊ ನಮ್ಮ ಹೀರೋ ರಾಜಕುಮಾರನನ್ನ ಕರ್ಕೊಂಡು ಹೊರಡ್ತಾನೆ. ಅವನ ಜೊತೆ ಇನ್ನ ಸ್ವಲ್ಪ ಸೋಲ್ಜರ್ಸ್ ಹೋಗ್ತಾರೆ. ಮಂಗೋಲಿಯ ರಾಜನನ್ನ ಮೀಟ್ ಮಾಡ್ತಾರೆ. ಇವ್ರುಗಳು ಕೊಟ್ಟಿದ್ದ ಗೋಲ್ಡ್ ಸಿಲ್ವರ್ ಎಲ್ಲವನ್ನು ನೋಡಿ ಆ ಮಂಗೋಲಿಯ ರಾಜನಿಗೆ ತುಂಬಾನೇ ಖುಷಿ ಆಗುತ್ತೆ. ಆದರೂ ನನಗೆ ಇವೆಲ್ಲ ಸಾಕಾಗಲ್ಲ, ನನಗೆ ಟೋಟಲ್ ರಷ್ಯಾನೇ ಬೇಕು, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲವೂ ಬೇಕು, ಎಲ್ಲವನ್ನು ನಾನು ಕ್ಯಾಪ್ಚರ್ ಮಾಡ್ತೀನಿ, ನನ್ನ ಸೇನೆ ಬಂದು ಅಟ್ಯಾಕ್ ಮಾಡುತ್ತೆ ಅಂತ ಮಂಗೋಲಿಯ ರಾಜ ಹೇಳ್ಬೇಕಾದ್ರೆ ಅವನು ಯಾವ ರೂಟ್ ಅಲ್ಲಿ ಹೋಗ್ತಾನೆ ಅನ್ನುವ ಮ್ಯಾಪ್ ಕೂಡ ಅಲ್ಲಿ ಇರುತ್ತೆ. ಆ ಮ್ಯಾಪ್ ಅನ್ನ ನೋಡ್ಕೊಂಡೆ ರಾಜ ಮಾತಾಡ್ತಾ ಇರ್ಬೇಕಾದ್ರೆ ಆ ಮ್ಯಾಪ್ ಅನ್ನ ಚೆನ್ನಾಗಿ ನೋಟ್ ಮಾಡ್ಕೋತಾ ಇದ್ದಾನೆ ನಮ್ಮ ಹೀರೋ. ಆಮೇಲೆ ನಮ್ಮ ಹೀರೋ, ನೀವು ಖಂಡಿತ ಬರ್ಬೋದು, ನಮ್ಮ ನಾಡನ್ನು ನಮ್ಮ ಜನರನ್ನು ನೀವು ಹಿಡಿಬಹುದು, ಆದ್ರೆ ನಾವು ಯಾರು ಸರೆಂಡರ್ ಆಗಲ್ಲ, ಹೋರಾಡಿ ಜೀವ ಬಿಟ್ರು ಬಿಡ್ತೀವಿ, ಆದ್ರೆ ಯಾರು ಸರೆಂಡರ್ ಆಗಲ್ಲ, ನಿನ್ನ ಕಾಲಿಗೆ ಬೀಳಲ್ಲ ಅನ್ನೋ ತರ ನಮ್ಮ ಹೀರೋ ಧೈರ್ಯವಾಗಿ ಮಾತಾಡ್ಬೇಕಾದ್ರೆ ಅದರಲ್ಲಿ ಟೆನ್ಷನ್ ಆದ ಮಂಗೋಲಿಯ ರಾಜ ನಮ್ಮ ಹೀರೋ ತಲೆಯನ್ನ ಕಟ್ ಮಾಡಿ ಸಾಯಿಸ್ತಾನೆ ಅನ್ಕೊಂಡ್ರೆ ಅದಕ್ಕೆ ಆಪೋಸಿಟ್ ಆಗಿ ಒಂದು ಫ್ರೀಡಮ್ ಲೆಟರ್ ಅನ್ನ ಬರೆದು ಕೊಡ್ತಾ ಇದ್ದಾನೆ. ಈ ಲೆಟರ್ ನಿನ್ನ ಹತ್ರ ಇರೋವರೆಗೂ, ಇದನ್ನ ಮಂಗೋಲಿಯ ಸೋಲ್ಜರ್ಸ್ ಹತ್ರ ನೀನು ತೋರ್ಸೋವರೆಗೂ ಯಾವುದೇ ಮಂಗೋಲಿಯನ್ ಯೋಧರು ನಿನ್ನನ್ನ ಅಟ್ಯಾಕ್ ಮಾಡಲ್ಲ, ನೀನು ಫ್ರೀಡಮ್ ಆಗಿರು, ಸ್ವಾತಂತ್ರ್ಯವಾಗಿ ಸುತ್ತಾಡ್ತಾ ಇರು, ಆದ್ರೆ ನಿನ್ನ ಜನ ಸಾಯೋದನ್ನ, ನಿನ್ನ ನಾಡನ್ನ ನಾನು ಕ್ಯಾಪ್ಚರ್ ಮಾಡೋದನ್ನ ನೋಡಿ ನೀನು ಖುಷಿಯಾಗಿರು, ಸಂತೋಷವಾಗಿರು ಅಂತ ಡಿಫ್ರೆಂಟ್ ಆದ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ ರಾಜ. ಆಮೇಲೆ ಇವ್ರುಗಳನ್ನೆಲ್ಲ ಕೂರ್ಸಿ ಚೆನ್ನಾಗಿ ಊಟ ಬಡಿಸ್ತಾರೆ. ನಮ್ಮ ಹುಡುಗರು ಚೆನ್ನಾಗಿ ಊಟ ಮಾಡ್ತಾ ಇರ್ಬೇಕಾದ್ರೆ ಟೇಬಲ್ ಇಷ್ಟೊಂದು ಹೈಟ್ ಆಗಿದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ ಬಗ್ಗಿ ಟೇಬಲ್ ಅಡಿಯಲ್ಲಿ ನೋಡ್ಬೇಕಾದ್ರೆ ಈ ಮಂಗೋಲಿಯನ್ಸ್ ಇದಕ್ಕೂ ಮುಂಚೆ ಬೇರೆ ಕಡೆ ಯುದ್ಧ ಮಾಡಿರ್ತಾರೆ ಅಲ್ವಾ, ಅದ್ರಲ್ಲಿ ತುಂಬಾ ಯೋಧರನ್ನ ಗುಲಾಮರಾಗಿ ಹಿಡಿದಿಟ್ಟಿರ್ತಾರೆ. ಆ ಗುಲಾಮರೇ ಈ ಟೇಬಲ್ ಅನ್ನ ಅವರ ಶೋಲ್ಡರ್ ಮೇಲೆ ಹೊತ್ಕೊಂಡಿರ್ಬೇಕು. ಏನೆಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಸೊ ಹಾಗೆ ತುಂಬಾ ಹೊತ್ತಿಂದ ಟೇಬಲ್ ನ ಶೋಲ್ಡರ್ ಮೇಲೆನೆ ಹೊತ್ಕೊಂಡಿದ್ದಾರೆ. ಒಂದು ಸ್ಟೇಜ್ ಮೇಲೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಟೇಬಲ್ ಅನ್ನ ದಬಾಕ್ತಾರೆ. ಇವ್ರುಗಳು ಸರಿ ಯಾವಾಗ ಚಾನ್ಸ್ ಸಿಗುತ್ತೆ ಜಗಳ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತಾನೆ ಯೋಚನೆ ಮಾಡ್ತಾ ಇದ್ದಿರ್ತಾರೆ. ಚಾನ್ಸ್ ಸಿಕ್ಕಿದ ತಕ್ಷಣ ನಮ್ಮ ಹುಡುಗರು ಚೆನ್ನಾಗಿ ಫೈಟ್ ಮಾಡಿ ಎಲ್ಲರನ್ನು ಸಾಯಿಸ್ತಾರೆ. ತುಂಬಾ ಜನ ಸಾಯ್ತಾ ಇದ್ದಾರೆ. ನಮ್ಮ ಹುಡುಗರನ್ನು ಅಟ್ಯಾಕ್ ಮಾಡೋಕೆ ಬರ್ತಾರೆ ಮಂಗೋಲಿಯನ್ ಯೋಧರು. ಆದ್ರೆ ನಮ್ಮ ಹುಡುಗರ ಹತ್ರ ಒಂದು ಟೆಕ್ನಿಕ್ ಇರುತ್ತೆ, ಯೂನಿಟಿ ಇರುತ್ತೆ, ಜೊತೆಗೆ ಫೈಟ್ ಮಾಡುವ ಟೆಕ್ನಿಕ್ ಇರುತ್ತೆ. ಅದನ್ನ ಯೂಸ್ ಮಾಡಿ ಚೆನ್ನಾಗಿ ಫೈಟ್ ಮಾಡ್ತಾರೆ. ನಮ್ಮ ಹೀರೋ ಜೊತೆ ಒಂದು ಕೆಲಸದ ಹುಡುಗಿ ಕೂಡ ಬಂದಿರ್ತಾಳೆ. ಆ ಹುಡುಗಿಯನ್ನ ಯಾರು ಕಳ್ಸಿದ್ದು ಅಂದ್ರೆ ನಮ್ಮ ಹೀರೋಯಿನೇ. ಅವಳನ್ನ ಏನಕ್ಕೆ ಕಳ್ಸಿದ್ದಾಳೆ ಅಂದ್ರೆ ಏನಾದ್ರೂ ನಮ್ಮ ಹೀರೋ ಅಕಸ್ಮಾತ್ ಎಲ್ಲವನ್ನು ಮರ್ತೋಗ್ಬಿಟ್ರೆ ಅವನ ಫ್ಲಾಶ್ ಬ್ಯಾಕ್ ಅನ್ನ ಅವನಿಗೆ ನೆನಪು ಮಾಡಿಸ್ಬೇಕು ಅಂತಾನೆ ಈ ಹುಡುಗಿನ ಕಳ್ಸಿಕೊಟ್ಟಿರ್ತಾಳೆ ಹೀರೋಯಿನ. ಆದ್ರೆ ಇಲ್ಲಿ ಏನು ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ಜಗಳ ನಡೀತಾ ಇದೆ, ರಕ್ತ ಹಾರ್ತಾ ಇದೆ. ಅದ್ರ ಮಧ್ಯದಲ್ಲಿ ಹುಡುಗಿ ಸಿಗಾಕೋಬಿಡ್ತಾ ಇದ್ದಾಳೆ. ಆದ್ರೆ ರಾಜಕುಮಾರನ ಸುಮ್ನೆ ಹೇಳ್ಬಿಡಬಾರ್ದು, ಅವನು ಚೆನ್ನಾಗಿ ಫೈಟ್ ಮಾಡ್ತಾ ಇದ್ದಾನೆ. ಆದ್ರೆ ಸಡನ್ ಆಗಿ ಅವನ ಬೆನ್ನಿಗೆ ಬಾಣ ಬಿಟ್ಟು ಚುಚ್ಚಿಬಿಡ್ತಾ ಇದ್ದಾರೆ. ಅದನ್ನು ದಾಟಿ ನಮ್ಮ ಹೀರೋ ಬಾ ಇಲ್ಲಿಂದ ಹೋಗೋಣ ಅಂತ ರಾಜಕುಮಾರನನ್ನ ಕರೆದ್ರೆ, ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ, ನಾನು ಒಬ್ಬನೇ ಇದ್ರೂ ಕೂಡ 5-6 ಜನರನ್ನ ಅಟನ್ ಟೈಮ್ ಅಲ್ಲಿ ಸಾಯಿಸ್ತೀನಿ, ನೀನು ಹೋಗು ನಾನು ನೋಡ್ಕೋತೀನಿ ಅಂತ ಫೈಟ್ ಮಾಡಿ ಅದ್ರಲ್ಲೂ ತುಂಬಾ ಜನರ ಜೊತೆ ಫೈಟ್ ಮಾಡಿ ಕೊನೆಯದಾಗಿ ಮಂಗೋಲಿಯನ್ ಸೇನಾಧಿಪತಿ ಕೈಯಿಂದ ತಲೆ ಕತ್ತರಿಸಲಾಗಿದ್ದು ಸಾಯ್ತಾನೆ ಹುಡುಗ. ಈ ಕಡೆ ನಮ್ಮ ಹುಡುಗರು ತಪ್ಪಿಸ್ಕೊಂಡು ಹೋದ್ರಲ್ಲ, ಬಿರುಗಾಳಿಯಲ್ಲಿ ಸಿಗಾಕೋಬಿಡ್ತಾ ಇದ್ದಾರೆ. ಸಡನ್ ಆಗಿ ನೋಡಿದ್ರೆ ಆ ಬಿರುಗಾಳಿ ಮಧ್ಯದಿಂದ ಒಂದು ದೊಡ್ಡ ಕರಡಿ ಬಂದು ನಿಲ್ತಾ ಇದೆ. ಅದನ್ನ ನೋಡಿ ಇವ್ರುಗಳೆಲ್ಲ ಹೆದರ್ಕೋತಾ ಇದ್ದಾರೆ. ಆದರೆ ಆ ಕರಡಿಯನ್ನ ಬೆಳೆಸ್ತಾ ಇರೋದು ಕೂಡ ಒಬ್ಬ ರಷ್ಯಾ ನಾಡಿನ ಸೇರಿದವನು. ಹೆದರ್ಕೋಬೇಡಿ, ನನ್ನ ಕರಡಿಗೆ ರಷ್ಯಾ ನಾಡಿನ ಸೇರಿದವರನ್ನ ಚೆನ್ನಾಗಿ ಗೊತ್ತು, ಅವ್ರುಗಳನ್ನ ಏನು ಮಾಡಲ್ಲ, ಬನ್ನಿ ನನ್ನ ಜೊತೆ ಅಂತ ಗುಹೆ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲೇ ಅವ್ರುಗಳನ್ನ ಸ್ಟೇ ಮಾಡಿಸಿ ಚೆನ್ನಾಗಿ ನೋಡ್ಕೋತಾನೆ. ಅವ್ರುಗಳಿಗೆ ಬೇಕಾಗಿರೋದನ್ನೆಲ್ಲ ಮಾಡಿ ಕೊಡ್ತಾನೆ. ಈ ಕಡೆ ನೋಡಿದ್ರೆ ಮಂಗೋಲಿಯನ್ ಯುದ್ಧ ಪಡೆ ತುಂಬಾ ದೊಡ್ಡ ವಾರಿಗೆ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಡುಗರು ತುಂಬಾ ದೊಡ್ಡ ಫಾರೆಸ್ಟ್ ಅನ್ನ, ಆ ಕಾಡನ್ನ ಕ್ರಾಸ್ ಮಾಡಿ ಅವರ ರಾಜ್ಯಕ್ಕೆ ಹೋಗೋದಕ್ಕೆ 2 ದಿನ ಆಗುತ್ತಂತೆ. ಸೊ ಎಷ್ಟಾಗುತ್ತೋ ಅಷ್ಟು ಬೇಗ ನಮ್ಮ ರಾಜ್ಯಕ್ಕೆ ಹೋಗ್ಬೇಕು ಅಂತ ನಮ್ಮ ಹುಡುಗರು ಬಂದು ನೋಡ್ಬೇಕಾದ್ರೆ ಅವರ ನಾಡೇ ಅಲ್ಲಿಲ್ಲ, ಟೋಟಲ್ ಆಗಿ ಉರಿದು ಬೂದಿ ಆಗ್ಬಿಟ್ಟಿದೆ. ಆ ಬೂದಿಯನ್ನ ನಮ್ಮ ಹುಡುಗರು ನೋಡ್ತಾನೆ ಇರ್ಬೇಕಾದ್ರೆ ಹೇಗೆಲ್ಲ ಫೈಟ್ ಆಗಿರುತ್ತೆ, ಹೇಗೆಲ್ಲ ಜಗಳ ಮಾಡಿರ್ತಾರೆ, ನಮ್ಮ ಜನರನ್ನ ಹೇಗೆಲ್ಲ ಕೊಂದಿರ್ತಾರೆ, ಹೆಂಗಸರನ್ನ ರೇಪ್ ಮಾಡಿರ್ತಾರೆ, ರಾಜನನ್ನ ಬಾಣ ಬಿಟ್ಟು ಸಾಯಿಸಿರ್ತಾರೆ, ರಾಜಕುಮಾರನನ್ನ ಒಬ್ಬನನ್ನ ಕೊಂದ್ರಲ್ವಾ ಮಂಗೋಲಿಯನ್ಸ್, ಅವನ ಹೆಂಡತಿಯನ್ನ ಒಬ್ಬ ತಪ್ಪಾಗಿ ಟಚ್ ಮಾಡೋಕೆ ಹೋಗ್ಬೇಕಾದ್ರೆ ತಪ್ಪಾಗಿ ಅವಳನ್ನು
ನೋಡ್ಬೇಕಾದ್ರೆ ಅದಕ್ಕೆ ಅವನ ಹೆಂಡತಿ ಮೇಲಿಂದ ಉರಿತಾ ಇರುವ ಬೆಂಕಿಗೆ ಬಿದ್ದು ಸೂಸೈಡ್ ಮಾಡಿ ಸತ್ತೋಗಿರ್ತಾಳೆ. ನಮ್ಮ ಹೀರೋ ಅವನ ಕುಟುಂಬ ಟೋಟಲ್ ಆಗಿ ವಾಶ್ ಔಟ್ ಆಗ್ಬಿಟ್ಟಿದೆ, ನಾಶ ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ನೆನಪು ಮಾಡಿ ಬೇಜಾರಾಗ್ತಾರೆ ನಮ್ಮ ಹುಡುಗರು. ನಮ್ಮ ಹೀರೋ ತುಂಬಾನೇ ಬೇಜಾರಾಗ್ತಾನೆ. ಆದ್ರೂ ಆಮೇಲೆ ಒಂದು ದೊಡ್ಡ ಹಗ್ಗವನ್ನ ಕಟ್ಟಿ ಫಸ್ಟ್ ಅಲ್ಲಿರುವ ಒಂದು ದೊಡ್ಡ ಗಂಟೆಯನ್ನ ಮೇಲೆತ್ತುತ್ತಾರೆ. ಅದನ್ನ ಡಿಂಗ್ ಡಿಂಗ್ ಅಂತ ಸೌಂಡ್ ಮಾಡ್ತಾರೆ. ಆ ಸದ್ದನ್ನ ಕೇಳಿ ಇಷ್ಟು ದೊಡ್ಡ ವಾರಳಿ ಕೂಡ ಸಿಗಾಕೊಂಡು ಅದರಲ್ಲಿ ಕೆಲವೊಬ್ರು ಸೇಫ್ ಆಗಿ ಹೌಸ್ಕೊಂಡಿದ್ದಿರ್ತಾರೆ. ಅವ್ರುಗಳು ಹೊರಗಡೆ ಬರ್ತಾರೆ. ಅದೇ ಸೌಂಡ್ ಅನ್ನ ಕೇಳಿ ಮತ್ತೆ ಮಂಗೋಲಿಯನ್ಸ್ ಒಳಗಡೆ ಬರ್ತಾರೆ. ಅಷ್ಟೇ ಜನರೆಲ್ಲ ಅಯ್ಯೋಯ್ಯೋ ಮತ್ತೆ ಬಂದ್ಬಿಟ್ರು ಎನಿಮೀಸೋ ಅಂತ ಓಡಿ ಹೋಗ್ತಾರೆ. ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಹೀರೋ ಮಾತ್ರ ಧೈರ್ಯವಾಗಿ ಗಂಭೀರವಾಗಿ ಅಲ್ಲೇ ನಿಂತಿದ್ದಾನೆ. ಆಪೋಸಿಟ್ ಅಲ್ಲಿ ಇರುವ ಮಂಗೋಲಿಯನ್ಸ್ ಅನ್ನ ಚೆನ್ನಾಗಿ ಹೊಡೆದು ಬೆಂಡೆತ್ತುತ್ತಾನೆ. ಸುಮ್ನೆ ಎರ್ರ ಬಿರ್ರಿ ಅಟ್ಯಾಕ್ ಮಾಡಿ ಕೈಯಲ್ಲಿರುವ ಕತ್ತಿಯಿಂದ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾನೆ. ಎಲ್ಲರನ್ನು ಹೊಡೆದು ಚಿಂದಿ ಮಾಡ್ತಾನೆ. ಆವಾಗ ಇದನ್ನ ನೋಡಿ ನಮ್ಮ ಹೀರೋ ಅವನ ಫ್ರೆಂಡ್ ಕೂಡ ಹೆಲ್ಪ್ ಮಾಡೋಕೆ ಬರ್ತಾನೆ. ಬಾಣ ಬಿಟ್ಟು ಮಂಗೋಲಿಯನ್ಸ್ ಅನ್ನ ಸಾಯಿಸ್ತಾನೆ. ಕೊನೆಗೆ ಅಲ್ಲಿಗೆ ಬಂದಿದ್ದ ಮಂಗೋಲಿಯನ್ಸ್ ಎಲ್ಲರನ್ನು ಕೊಂದು ಹೆದರ್ಕೊಂಡು ಹೌಸ್ಕೊಂಡಿದ್ದ ತುಂಬಾ ಜನರನ್ನ ಹೊರಗಡೆ ತರ್ತಾನೆ ನಮ್ಮ ಹೀರೋ. ರಷ್ಯಾ ನಾಡಿನಲ್ಲಿ ಒಂದು ಪಾರ್ಟ್ ಅಲ್ಲಿ ಇರುವ ನಮಗೆ ನಡೆದಿದ್ದು ಬೇರೆ ನಾಡಿಗೂ ನಡಿಬೇಕಾ? ಇಲ್ಲ, ಆ ತರ ನಡಿಲೇಬಾರ್ದು. ಅದನ್ನ ನಾವು ತಡಿಬೇಕು ಅಂದ್ರೆ ಪಕ್ಕದ ನಾಡಿನ ಎಲ್ಲರಿಗೂ ನಾವು ಮೆಸೇಜ್ ಕಳಿಸ್ಬೇಕು. ಈ ಇನ್ಫಾರ್ಮೇಶನ್ ಅನ್ನ ಸೆಂಡ್ ಮಾಡ್ಬೇಕು. ಈ ತರ ಈ ರೂಟ್ ಅಲ್ಲೇ ಮಂಗೋಲಿಯನ್ಸ್ ಬರ್ತಾ ಇದ್ದಾರೆ ಅನ್ನೋದನ್ನ ಇನ್ಫಾರ್ಮೇಶನ್ ಕಳಿಸ್ಬೇಕು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ನಮ್ಮ ಹೀರೋ ಆಲ್ರೆಡಿ ಆ ಮ್ಯಾಪ್ ಅನ್ನ ಚೆನ್ನಾಗಿ ನೋಡ್ಕೊಂಡಿದ್ದ ಅಲ್ವಾ. ಸೊ ನಮ್ಮ ಹೀರೋ ಒಂದು ಸ್ಪಾಟ್ ಅನ್ನ ಸೆಲೆಕ್ಟ್ ಮಾಡಿ ಈ ಜಾಗಕ್ಕೆ ನಮ್ಮ ನಾಡಿನಲ್ಲಿರುವ ಸಣ್ಣ ಭೂಮಿಯ ರಾಜರು, ಜಮೀನ್ದಾರರು, ಯಜಮಾನರು, ದೊಡ್ಡ ದೊಡ್ಡ ರಾಜರು ಅಂತ ಎಲ್ಲರೂ ಈ ಜಾಗದಲ್ಲಿ ಒಟ್ಟಿಗೆ ಸೇರ್ಬೇಕು. ಆ ತರ ನಾವು ಎಲ್ಲರೂ ಒಂದಾದ್ರೆ ಈ ಮಂಗೋಲಿಯನ್ಸ್ ಅನ್ನ ನಾವು ಒಂದು ಕೈ ನೋಡ್ಬಿಡ್ಬಹುದು ಅಂತ ನಮ್ಮ ಹೀರೋ ತುಂಬಾನೇ ಹೀರೋಯಿಸಂ ಇಂದ ಮಾತಾಡ್ತಾನೆ. ಆದ್ರೆ ಸುತ್ತ ಇರುವ ಜನರು ಯಾರು ಇದನ್ನ ಕೇಳ್ತಾ ಇಲ್ಲ. ಅದೆಲ್ಲ ಯಾರು ಬರಲ್ಲ. ಬೇಕಾಗಿದ್ರೆ ತುಂಬಾ ಇಂಪಾರ್ಟೆಂಟ್ ಆದ ತುಂಬಾ ದೊಡ್ಡ ಆರ್ಮಿಯನ್ನ ಮಡಗಿರುವ 3 ನಾಡಿಗೆ ಮಾತ್ರ ಮೆಸೇಜಸ್ ಅನ್ನ ಕಳ್ಸೋಣ. ಯಾಕೆ ಅಂದ್ರೆ ಇಲ್ಲಿ ಮೆಸೇಜ್ ಅನ್ನ ಕಳ್ಸೋದಕ್ಕೆ ಕೂಡ ಸರಿಯಾಗಿ ಹುಡುಗರು ಇಲ್ಲ ಅಂತ ಡಿಸೈನ್ ಮಾಡಿ 3 ನಾಡಿಗೆ ಮಾತ್ರ ಮೆಸೇಜಸ್ ಅನ್ನ ಫಾರ್ವರ್ಡ್ ಮಾಡ್ತಾನೆ ನಮ್ಮ ಹೀರೋ. ಇನ್ನ 2 ದಿನಕ್ಕೆ ಹೇಗಾದ್ರೂ ಈ ಮಂಗೋಲಿಯನ್ಸ್ ಅನ್ನ ನಾವು ಫೇಸ್ ಮಾಡ್ತೀವಿ, ತಡಿತೀವಿ. ಇವ್ರುಗಳು ಯುದ್ಧ ಮಾಡೋಕೆ ನಿಮ್ಮ ನಾಡಿನ ಹತ್ರ ಬರ್ದೇ ಇರೋ ತರ ಒಂದು ಬೆಟ್ಟದ ಹತ್ರ ಇವ್ರುಗಳನ್ನ ನಾವು ಸ್ಟಾಪ್ ಮಾಡಿ ತಡಿತೀವಿ. ಆ ಬೆಟ್ಟ ನಾವು ಫೈಟ್ ಮಾಡೋಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಅಲ್ಲಿಗೆ ಈ 3 ನಾಡಿನ ಸೇನೆನು ಬಂದ್ರೆ ನಾವು ಈಸಿಯಾಗಿ ಗೆಲ್ಬಹುದು ಅನ್ನೋ ತರ ಒಂದು ಮೆಸೇಜ್ ಅನ್ನ 3 ನಾಡಿಗೂ ಕಳಿಸ್ತಾನೆ ನಮ್ಮ ಹೀರೋ. ಒಂದೊಂದು ನಾಡಿಗೂ ಒಬ್ಬೊಬ್ಬ ಸೋಲ್ಜರ್ ಅನ್ನ ಕಳಿಸ್ತಾನೆ ಹೀರೋ. ಆದರೆ ಈ ಕಡೆ 1 ಲಕ್ಷಕ್ಕೂ ಮೇಲಿರುವ ಮಂಗೋಲಿಯನ್ಸ್ ಯೋಧರ ಪಡೆ ನೆಕ್ಸ್ಟ್ ಇರುವ ನಾಡನ್ನ ಕ್ಯಾಪ್ಚರ್ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಇವ್ರುಗಳನ್ನ ಟೆನ್ಷನ್ ಮಾಡ್ಬೇಕು, ಡೈವರ್ಟ್ ಮಾಡ್ಬೇಕು. ಇನ್ನೊಂದು ನಾಡನ್ನ ಕ್ಯಾಪ್ಚರ್ ಮಾಡೋಕೆ ಹೋಗ್ತಾ ಇರುವ ಮಂಗೋಲಿಯನ್ಸ್ ಅನ್ನ ನಿಮ್ಮ ಕೈಯಲ್ಲಿ ಆದ್ರೆ ನಮ್ಮನ್ನ ಬಂದು ಫಸ್ಟ್ ಹಿಡಿರೋ ನೋಡೋಣ. ಇನ್ನೊಂದು ನಾಡನ್ನ ಕ್ಯಾಪ್ಚರ್ ಮಾಡೋದೆಲ್ಲ ದೊಡ್ಡ ವಿಷಯ ಇಲ್ಲ. ಫಸ್ಟ್ ಬರೀ ನಾವು 30 ಜನ ಇದೀವಿ, ನಮ್ಮನ್ನ ಬಂದು ಹಿಡಿರೋ ನೋಡೋಣ. ನಮ್ಮನ್ನ ಹಿಡಿಯೋದೇ ನಿಮಗೆ ತುಂಬಾ ದೊಡ್ಡ ತಲೆನೋವಾಗಿರುತ್ತೆ ಅನ್ನೋ ತರ ಅವ್ರುಗಳನ್ನ ಡೈವರ್ಟ್ ಮಾಡಿ ಅವ್ರುಗಳ ಲುಕ್ ಇವ್ರುಗಳ ಕಡೆ ಚೇಂಜ್ ಆಗೋ ತರ ಮಾಡ್ಬೇಕು ಅನ್ನೋ ತರ ಅವ್ರುಗಳನ್ನ ಟೆನ್ಷನ್ ಮಾಡಿ ಬ್ಯಾಕ್ ಉರ್ಸಿ ಇವ್ರುಗಳ ಕಡೆ ಅವ್ರುಗಳನ್ನ ಬರಿಸ್ಬೇಕು. ಹೇಗೆ ಬರೀ 30 ಜನ ಇರುವ ನಮ್ಮ ಸೋಲ್ಜರ್ಸ್ 1 ಲಕ್ಷ ಇರುವ ಸೋಲ್ಜರ್ಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಅವ್ರುಗಳನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಯುದ್ಧ ಮಾಡೋಕೆ ಬನ್ನಿ ಅನ್ನೋ ತರ ಕರೀತಾ ಇದ್ದಾರೆ. ಅದನ್ನ ನಮ್ಮ ಹೀರೋ ಹೇಗೆ ಮಾಡ್ತಾನೆ ಅಂದ್ರೆ ಅದೇ ಮಂಗೋಲಿಯ ರಾಜ ನಮ್ಮ ಹೀರೋಗೆ ಫ್ರೀಡಮ್ ಲೆಟರ್ ಬರೆದು ಕೊಟ್ಟಿದ್ದ ಅಲ್ವಾ, ಅದನ್ನೇ ತೆಗೆದು ಸ್ವಲ್ಪ ಅರ್ದು ಅದನ್ನ ಬಾಣಕ್ಕೆ ಕಟ್ಟಿ ತುಂಬಾ ದೂರದಿಂದ ಆ ಬಾಣವನ್ನ ಬಿಡ್ತಾನೆ. ಅದನ್ನ ಮಂಗೋಲಿಯನ್ ಸೇನಾಧಿಪತಿ ಓದುತ್ತಾನೆ. ಇನ್ನ ನಾವು ಇಲ್ಲೇ ಇದೀವಿ ಕಂಡ್ರೋ, ಏನು ಮಾಡ್ತೀರಾ, ಆದ್ರೆ ನಮ್ಮನ್ನ ಫಸ್ಟ್ ಬಂದು ಹಿಡೀರಿ ನೋಡೋಣ ಅನ್ನೋ ತರ ಬರ್ದಿಟ್ಟಿದ್ದಾನೆ ಹೀರೋ. ಅಷ್ಟೇ ತಕ್ಷಣ ಮಂಗೋಲಿಯನ್ ಸೇನಾಧಿಪತಿ ಅವನ ಗ್ರೂಪ್ ಅನ್ನ ಅವನ ಹುಡುಗರನ್ನ ಕಳಿಸ್ತಾನೆ. ಇಲ್ಲಿ ನಮ್ಮ ಹೀರೋ ಒಬ್ಬನೇ ಕಾಡಿನ ಮಧ್ಯ ನಿಂತಿದ್ದಾನೆ. ಅಷ್ಟೇ ನಮ್ಮ ಹೀರೋ ಅವನ ಕತೆ ಮುಗೀತು ಅಂತ ನೋಡ್ಬೇಕಾದ್ರೆ ಮಂಗೋಲಿಯನ್ ಸೋಲ್ಜರ್ಸ್ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋ ಅವನ ಹುಡುಗರು ಸುತ್ತಮುತ್ತ ಹೌಸ್ಕೊಂಡಿದ್ದು ಬಾಣ ಬಿಟ್ಟೆ ಅವ್ರಿಗೆಲ್ಲರನ್ನು ಸಾಯಿಸ್ತಾರೆ. ಚೆನ್ನಾಗಿ ಪ್ಲಾನ್ ಮಾಡಿ ಎಲ್ಲರನ್ನು ಕೊಂದ್ಬಿಟ್ಟ ನಮ್ಮ ಹೀರೋ. ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋನೇ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ಆಲ್ಮೋಸ್ಟ್ 4-5 ದಿನದಿಂದ ನಮ್ಮ ಹೀರೋ ನಿದ್ದೆನೆ ಮಾಡಿಲ್ಲ. ನಿದ್ದೆ ಮಾಡಿದ್ರೆ ಎಲ್ಲವೇ ಮರ್ತೋಗ್ಬಿಡುತ್ತೆ ಅಲ್ವಾ, ಅದಕ್ಕೆ ಹಾಗೆ ಇದ್ದಿದ್ದಾನೆ. ಆದ್ರಿಂದಾನೇ ಇವಾಗ ನಮ್ಮ ಹೀರೋ ಕೆಳಗಡೆ ಬಿದ್ದು ನಿದ್ದೆ ಮಾಡ್ತಾ ಇದ್ದಾನೆ. ಅದು ಗೊತ್ತಿಲ್ಲದೆ ಕೆಲಸದ ಹುಡುಗಿ ಅಯ್ಯೋ ಹೀರೋ ಸತ್ತೋಗ್ಬಿಟ್ಟ ಅಂತ ಓಡಿ ಬರ್ತಾಳೆ, ಗಾಬರಿ ಆಗ್ತಾಳೆ. ಅದಕ್ಕೆ ಹೀರೋ ಅವನ ಫ್ರೆಂಡ್ ನಿದ್ದೆ ಮಾಡ್ಬಿಟ್ಟ, ಅವನ ಕೈ ಕಾಲನ್ನ ಕಟ್ಟಿ ಹಾಕಮ್ಮ ಅಂತ ಹೇಳ್ತಾನೆ. ಅದೇ ತರ ಕಟ್ ಹಾಕಾಯ್ತು. ಆಮೇಲೆ ಈ ವಿಷಯ ನಮ್ಮ ಹೀರೋ ಅವನ ಟೀಮ್ ಮಂಗೋಲಿಯನ್ಸ್ ಅನ್ನ ಅಟ್ಯಾಕ್ ಮಾಡಿದ್ದು ಮಂಗೋಲಿಯನ್ ರಾಜನಿಗೆ ಗೊತ್ತಾಗುತ್ತೆ. ಇದನ್ನ ಕೇಳಿ ತುಂಬಾನೇ ಟೆನ್ಷನ್ ಆಗ್ತಾನೆ ರಾಜ. ಈ ಕಡೆ ನಿದ್ದೆ ಮಾಡ್ತಾ ಇರುವ ನಮ್ಮ ಹೀರೋನ ಎಪ್ಸೋಣ ಅಂತ ಕೆಲಸದ ಹುಡುಗಿ ಬರ್ಬೇಕಾದ್ರೆ ನಮ್ಮ ಹೀರೋ ಗಾಬರಿಯಾಗಿ ಎದ್ದೇಳ್ತಾನೆ. ಎದ್ದಿದ್ದ ತಕ್ಷಣ ತಾನು ಯಾರು ಏನು ಅಂತ ಮರ್ತು ಬಿಟ್ಟು ಯುದ್ಧದಲ್ಲಿ ಇರೋ ಹಾಗೆ ಕಲ್ಪನೆ ಮಾಡ್ಕೊಂಡು ಜೊತೆಗೆ ಇರೋದು ನಮ್ಮ ಹುಡುಗರೇ ಅಂತ ಮರ್ತು ಬಿಟ್ಟು ಎಲ್ಲರ ಜೊತೆನೂ ಫೈಟ್ ಮಾಡ್ತಾ ಇದ್ದಾನೆ. ಎಲ್ಲರನ್ನು ಹೊಡೆದು ಧ್ವಂಸ ಮಾಡ್ತಾ ಇದ್ದಾನೆ. ಜಸ್ಟ್ ಮಿಸ್ ನಮ್ಮ ಹೀರೋ ಕೈಗೆ ಕತ್ತಿ ಏನಾದ್ರೂ ಸಿಕ್ಬಿಟ್ಟಿದ್ರೆ ಅಷ್ಟೇ ಎಲ್ಲರನ್ನು ಕಟ್ ಮಾಡಿ ಕೊಂದ್ಬಿಡ್ತಾ ಇದ್ದ. ಆಮೇಲೆ ಕೊನೆಗೆ 10-15 ಜನ ಸೇರಿ ನಮ್ಮ ಹೀರೋನ ಕಂಟ್ರೋಲ್ ಗೆ ತರ್ತಾರೆ. ಆವಾಗ ಫ್ರೆಂಡೆ ಲೋ ಯುದ್ಧ ಎಲ್ಲ ಮುಗ್ದೋಗ್ಬಿಟ್ಟಿದೆ ಕಣೋ, ನಿನಗೆ ಮದುವೆ ಆಗಿ ಮಕ್ಕಳೆಲ್ಲ ಇದ್ರು, ಆದ್ರೂ ಅವರನ್ನ ಕೊಂದ್ಬಿಟ್ಟಿದ್ದಾರೆ ಮಂಗೋಲಿಯನ್ಸ್, ಎಲ್ಲವನ್ನು ನೆನಪು ಮಾಡ್ಕೋ ಅಂತ ಕಪಾಳಕ್ಕೆ 2 ಬಿಡ್ಬೇಕಾದ್ರೆ ಆಮೇಲೆನೆ ನಮ್ಮ ಹೀರೋ
ಹೀರೋಗೆ ಎಲ್ಲವೇ ನೆನಪಾಗುತ್ತೆ. ಈ ಕಡೆ ಒಂದು ನಾಡಿಗೆ ನಮ್ಮ ಹೀರೋ ಕಳಿಸಿದ್ದ ಮೆಸೆಂಜರ್ ಬಂದಿದ್ದಾನೆ. ಈ ತರ 1 ಲಕ್ಷಕ್ಕೂ ಹೆಚ್ಚಿರುವ ಮಂಗೋಲಿಯನ್ಸ್ ಯೋಧರ ಪಡೆ ಈ ಕಡೆ ಬರ್ತಾ ಇದ್ದಾರೆ. ಅವರುಗಳ ಹೆದಿರು ನಮ್ಮ ನಾಡಿನ ಸೇರಿದ ಸೇನಾಧಿಪತಿ ತುಂಬಾ ಹೋರಾಡ್ತಾ ಇದ್ದಾರೆ. ಅವರು ಹೇಳಿದ್ದ ಜಾಗಕ್ಕೆ ನೀವು ನಿಮ್ಮ ಸೇನೆಯನ್ನ ಕರ್ಕೊಂಡು ಬನ್ನಿ ಅಂತ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಅದಕ್ಕೆ ರಾಜ ಪರವಾಗಿಲ್ವಲ್ಲ, ದೊಡ್ಡ ವ್ಯಕ್ತಿನೇ ಇರಬಹುದು ಅಂತ ಎದ್ದು ಬಂದು, ಸರಿ ಓಕೆ, ನಿಮ್ಮ ಸೇನಾಧಿಪತಿ ಎಷ್ಟು ಜನರಿಗೆ ಲೀಡರ್ ಆಗಿದ್ದಾರೆ ಅಂತ ಕೇಳ್ಬೇಕಾದ್ರೆ 30 ಜನ ಅಂತ ಹೇಳ್ತಾವನೆ. 30,000 ಜನರಿಗೆ ಲೀಡರ್ ಆಗಿದ್ದಾರೆ ನಿಮ್ಮ ಸೇನಾಧಿಪತಿ ಅಂತ ರಾಜ ಕೇಳ್ಬೇಕಾದ್ರೆ, ಇಲ್ಲ ಸರ್, ಬರೀ 30 ಜನ, ಅದ್ರಲ್ಲೂ ಅರ್ಧ ಜನ ಕುದುರೆ ಮೇಯಿಸೋರು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ರಾಜ ತುಂಬಾನೇ ಟೆನ್ಷನ್ ಆಗ್ತಾವನೆ. ಹೋಗಲು ಬರೀ 30 ಜನರಿಗೆ ಇರುವ ಸೇನಾಧಿಪತಿ ಅಂತೆ, ಇವನು ಹೇಳೋದು ನಿಜವಂತೆ, ಅದಕ್ಕೆ ನಾವು ಸಪೋರ್ಟ್ ಮಾಡ್ಬೇಕಂತೆ, ಅವನು ಕರೆದ್ರೆ ನಾವು ಬರ್ಬೇಕಂತೆ ಅಂತ ಹೇಳ್ಬಿಡ್ತಾ ಇದ್ದಾರೆ. ಇನ್ನೊಂದು ನಾಡಿಗೆ ಇನ್ನೊಬ್ಬ ಹೋಗಿದ್ದ ಅಲ್ವಾ, ಅಲ್ಲಿರುವ ರಾಜ ಏನ್ ಹೇಳ್ತಾವನೆ ಅಂದ್ರೆ, ಓಪನ್ ಫೀಲ್ಡ್ ಗೆ ಬಂದು ನಾವು ಹೋರಾಡಲ್ಲ, ಯುದ್ಧ ಮಾಡಲ್ಲ, ಏನೇ ಆಗಿರ್ಲಿ ಯಾವುದೇ ಆಗ್ಲಿ ಓಪನ್ ಫೀಲ್ಡ್ ಅಲ್ಲಿ ಮಂಗೋಲಿಯನ್ಸ್ ಹತ್ರ ಸಿಗಾಕೊಂಡು ನಾವು ಸಾಯೋದ್ರ ಬದಲು ಅವ್ರುಗಳು ಇಲ್ಲಿಗೆ ಬಂದ್ರೆ ಬರ್ಲಿ, ನಾವು ನೋಡ್ಕೋತೀವಿ, ಅವ್ರುಗಳ ಜೊತೆ ಮಾತಾಡಿ ನಮ್ಮ ನಾಡನ್ನ ಕಾಪಾಡೋಕೆ ನಾವು ಟ್ರೈ ಮಾಡ್ತೀವಿ ಅಂತ ಈ ರಾಜ ಕೂಡ ಬರಲ್ಲ ಅಂತ ಹೇಳ್ಬಿಡ್ತಾ ಇದ್ದಾರೆ. ಅದೇ ತರ ಈ ಕಡೆ ಒಬ್ಬ ಹುಡುಗ 3ನೇದಾಗಿ ಮೆಸೇಜ್ ಸೆಂಡರ್ ಆಗಿ ಹೋಗ್ತಾ ಇದ್ದ ಅಲ್ವಾ, ಅವನು ಆ ತರ ಹೋಗ್ತಾ ಇರ್ಬೇಕಾದ್ರೆ ಕುದುರೆ ಮೇಲೆನೆ ಮುಳುಗಿ ನಿದ್ದೆ ಮಾಡ್ಬಿಡ್ತಾ ಇದ್ದಾನೆ. ಸೊ ಆದ್ರಿಂದ ಕುದುರೆ ರೂಟ್ ಚೇಂಜ್ ಆಗಿ ಮತ್ತೆ ಮಂಗೋಲಿಯನ್ಸ್ ಇರೋ ಕಡೆನೆ ಹೋಗ್ತಾ ಇದೆ. ಈ ಕಡೆ ನಮ್ಮ ಹುಡುಗರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಮಂಗೋಲಿಯನ್ಸ್ ಕ್ಯಾಂಪ್ ಹಾಕಿರುವ ಜಾಗಕ್ಕೇನೆ ನುಗ್ಗಿ ಒಂಥರ ದೆವ್ವದ ರೀತಿ ಗೆಟಪ್ ಹಾಕೊಂಡು ಅವ್ರುಗಳನ್ನ ಹೆದರ್ಸ್ತಾ ಇದ್ದಾರೆ. ಕೆಲವೊಂದು ಮಂಗೋಲಿಯನ್ ಸೋಲ್ಜರ್ಸ್ ಅನ್ನ ಕೊಳ್ತಾ ಇದ್ದಾರೆ. ಕೆಲವೊಂದು ಮೆಡಿಸಿನ್ ಗಿಡ ಇರುತ್ತೆ, ಅದನ್ನ ಚೆನ್ನಾಗಿ ಚಟ್ನಿ ತರ ಮಾಡಿ ಮುಖಕ್ಕೆ ಹಾಕೋಬೇಕಾದ್ರೆ ಅದು ಚೆನ್ನಾಗಿ ಗ್ಲೋ ಆಗುತ್ತೆ. ಅದನ್ನ ಮೈಯಿಗೆ ಅಪ್ಲೈ ಮಾಡ್ಕೊಂಡು ನಾವು ದೆವ್ವ ರಾಕ್ಷಸರು ಅಂತ ಅಲ್ಲಿರೋ ಮಂಗೋಲಿಯನ್ಸ್ ಅನ್ನ ಹೆದರಿಸಿ ಅವ್ರುಗಳನ್ನ ನಂಬಿಸ್ತಾರೆ. ಆಮೇಲೆ ಹೇಗೋ ಅವ್ರುಗಳ ವೆಪನ್ಸ್ ಅನ್ನೇ ತಗೊಂಡು ಅವ್ರುಗಳನ್ನೇ ಅಟ್ಯಾಕ್ ಮಾಡ್ತಾರೆ. ನಮ್ಮ ಹುಡುಗರು ಸಿಕ್ಕಾಪಟ್ಟೆ ನಾಶ ಮಾಡ್ತಾರೆ. ಅಲ್ಲಿ 1 ಲಕ್ಷ ಯೋಧರು ಇರುವ ಪಡೆಯಲ್ಲಿ ಇವ್ರುಗಳು 5,000 ಸೋಲ್ಜರ್ಸ್ ಅನ್ನ ಕೊಂದ್ರು ಕೂಡ ಅಷ್ಟೇನು ದೊಡ್ಡ ಲಾಸ್ ಇಲ್ಲ. ಬಟ್ ಆದ್ರೂ ಇವ್ರುಗಳು ಮಂಗೋಲಿಯನ್ಸ್ ಅನ್ನ ಕೆದಕ್ತಾನೆ ಇದ್ರೆ, ಇರಿಟೇಟ್ ಮಾಡ್ತಾನೆ ಇದ್ರೆ ಅವ್ರುಗಳು ಟೆನ್ಷನ್ ಆಗ್ತಾರೆ ಅಲ್ವಾ, ಕೋಪ ಬರುತ್ತೆ ಅಲ್ವಾ. ಸೊ ಸೋಲ್ಜರ್ಸ್ ಎಲ್ಲ ರಾಜನ್ ಹತ್ರ ಬಂದು, ಸೇನಾಧಿಪತಿ ಹತ್ರ ಬಂದು, ಈ ತರ ದೆವ್ವಗಳೆಲ್ಲ ಒಳಗಡೆ ಬಂದ್ಬಿಟ್ಟಿದೆ, ನಮ್ಮನ್ನ ಟಾರ್ಚರ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಮೆಸೇಜ್ ಸೆಂಡರ್ ಹುಡುಗನು ಅಲ್ಲಿಗೆ ಬಂದು ತಲುಪ್ತಾನೆ. ಅಷ್ಟೇ ಅವನಿಗೆ ಚಿತ್ರಹಿಂಸೆ ಕೊಡ್ಬೇಕು ಅಂತಾನೆ ಒಂದು ಮೆಷಿನ್ ಅನ್ನ ತಗೊಂಡು ಬರ್ತಾರೆ. ಅದ್ರ ಒಳಗಡೆ ಅವನ ಕೈಯನ್ನ ಬಿಡಿಸಿ ಅವನನ್ನ ತುಂಬಾನೇ ಟಾರ್ಚರ್ ಮಾಡ್ಬೇಕಾದ್ರೆ ಕಾಡು ಒಳಗಡೆ ಬರೀ 30 ಜನರೇ ಇದ್ಕೊಂಡು ಇವ್ರುಗಳಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇರೋ ವಿಷಯವನ್ನ ಹೇಳ್ಬಿಡ್ತಾ ಇದ್ದಾನೆ ಆ ಸೋಲ್ಜರ್, ಆ ಮೆಸೆಂಜರ್. ಈ ಕಡೆ ನಮ್ಮ ಹೀರೋ ಕಾಡಲ್ಲಿ ಒಬ್ಬನೇ ಓಡಿ ಹೋಗ್ತಾ ಇರ್ಬೇಕಾದ್ರೆ ಕಾಡು ಒಳಗಡೆ ಬರೀ 30 ಜನರೇ ಇರೋದನ್ನ ತಿಳ್ಕೊಂಡ ಆ ಸೇನಾಧಿಪತಿ 100 ಜನ ಮಂಗೋಲಿಯನ್ ಸೋಲ್ಜರ್ಸ್ ಅನ್ನ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡಿಸೋಕೆ ಕಳ್ಸಿರ್ತಾವನೆ. ಅವ್ರುಗಳು ನಮ್ಮ ಹೀರೋನ ರೌಂಡ್ ಕಟ್ಕೋಬಿಟ್ಟಿದ್ದಾರೆ. ಇದನ್ನ ನೋಡಿದ ಕೆಲಸದ ಹುಡುಗಿ ಬೇರೆ ಹುಡುಗರನ್ನು ಕರ್ಕೊಂಡು ಬರೋಣ ಅಂತ ಓಡಿ ಹೋಗ್ತಾವಳೆ. ಅಷ್ಟರಲ್ಲಿ ಇಲ್ಲಿ ನಮ್ಮ ಹೀರೋ ಅವನ ಯುದ್ಧವನ್ನ ಶುರು ಮಾಡ್ತಾನೆ. ಬಂದಿದ್ದ ತಕ್ಷಣ ಎಲ್ಲರನ್ನು ಫಟ್ ಫಟ್ ಅಂತ ಹೊಡೆದು ಬೀಳಿಸ್ತಾ ಇದ್ದಾನೆ. ಒಬ್ಬ 100 ಜನರ ಎದುರು ಹೋರಾಡಬೇಕಾಗಿದೆ. ರೌಂಡ್ ಕಟ್ಟಿ ಹೊಡಿತಾ ಇದ್ದಾರೆ. ನಮ್ಮ ಹೀರೋನು ಯಾವಾಗ್ಲೂ 2 ಕೈಯಲ್ಲಿ ಕತ್ತಿನ ತಗೊಂಡು ಫೈಟ್ ಮಾಡೋ ರೀತಿ 2 ಕತ್ತಿಯನ್ನ ತಗೊಂಡು ಸೂಪರ್ ಆಗಿ ಫೈಟ್ ಮಾಡ್ತಾ ಇದ್ದಾನೆ. ಇದೇ ಸೀನ್ ಅನ್ನ ಮಂಗೋಲಿಯ ಸೇನಾಧಿಪತಿ ನೋಡ್ತಾ ಇದ್ದಾನೆ. ಇದನ್ನ ನಾವು ಇದಕ್ಕೂ ಮುಂಚೆನೆ ಯಾವಾಗ್ಲೂ ನೋಡಿದೀವಲ್ಲ ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ. ನಮ್ಮ ಹೀರೋ ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೆ ಇದೇ ಸೇನಾಧಿಪತಿನೇ 2 ಐರನ್ ಬಾಲ್ಸ್ ಅನ್ನ ಬಿಟ್ಟು ನಮ್ಮ ಹೀರೋ ತಲೆಗೆ ಹೊಡೆದಿರ್ತಾನೆ. ಅದು ಇವಾಗ ನೆನಪಾಗಿ ಮತ್ತೆ ಅದೇ ತರ ಬಾಲ್ಸ್ ಅನ್ನ ನಮ್ಮ ಹೀರೋ ಕಡೆ ಬಿಸಾಕ್ಬೇಕಾದ್ರೆ ಅದನ್ನ ಸ್ಟಾಪ್ ಮಾಡ್ತಾ ಇದ್ದಾನೆ ನಮ್ಮ ಹೀರೋ, ಅದನ್ನ ತಡಿತಾ ಇದ್ದಾನೆ ನಮ್ಮ ಹೀರೋ. ಅದ್ರ ಒಳಗಡೆನೆ ಕತ್ತಿಯನ್ನ ಬಿಟ್ಟು ರೋಲ್ ಮಾಡಿ ಹಾಗೆ ಸ್ಟಾಪ್ ಮಾಡ್ತಾನೆ. ಬರೋ ಎಲ್ಲರನ್ನು ಕಟ್ ಮಾಡಿ ಬಿಸಾಕ್ತಾ ಇದ್ದಾನೆ ನಮ್ಮ ಹೀರೋ. ಬಿರುಗಾಳಿ ಬೇರೆ ಜೋರಾಗ್ತಾ ಇದೆ, ಇನ್ನ ಹೆಚ್ಚಾಗ್ತಾ ಇದೆ. ಎಷ್ಟು ಜನರನ್ನ ಅಂತ ನಮ್ಮ ಹೀರೋ ಸಾಯಿಸ್ತಾನೆ ಇರೋಕೆ ಆಗುತ್ತೆ. ಟಯರ್ಡ್ ಆಗ್ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಅಷ್ಟೇ ನಮ್ಮ ಹೀರೋ ಅವನ ಕತೆ ಮುಗೀತು ಅಂತ ನೋಡ್ಬೇಕಾದ್ರೆ ಸಡನ್ ಆಗಿ ಹಿಂದೆಯಿಂದ ದೊಡ್ಡ ಕರಡಿ ಬಂದು ಮಂಗೋಲಿಯನ್ಸ್ ಅನ್ನ ಅಟ್ಯಾಕ್ ಮಾಡುತ್ತೆ. ಎಲ್ಲರನ್ನು ಕಚ್ಚಿ ಪೀಸ್ ಪೀಸ್ ಮಾಡ್ತಾ ಇದೆ. ಇದು ಸಾಕಾಗಲ್ಲ ಅಂತ ಕೆಲಸದ ಹುಡುಗಿ ಮಿಕ್ಕಿರೋ ಹುಡುಗರನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅಷ್ಟೇ ಮಂಗೋಲಿಯನ್ ಸೋಲ್ಜರ್ಸ್ ಎಲ್ಲರ ಕಥೆಯನ್ನು ಮುಗಿಸ್ತಾರೆ ನಮ್ಮ ಹುಡುಗರು. ಕೊನೆಗೆ ಸೇನಾಧಿಪತಿ ಮಂಗೋಲಿಯನ್ ರಾಜನ್ ಹತ್ರ ಬಂದು, ನನ್ನನ್ನ ಏನಕ್ಕೆ ಇನ್ನ ಬಿಟ್ಟಿದ್ದೀರಾ, ನನ್ನನ್ನ ಕೊಂದ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ರಾಜ, ನನ್ನ ಚಿಕ್ಕ ವಯಸ್ಸಿನಿಂದ ನನ್ನನ್ನ ಎತ್ತಿ ಬೆಳೆಸಿದವರು ನೀವು, ನಿಮ್ಮನ್ನ ನಾನು ಸಾಯಿಸ್ತೀನಾ? 10 ಜನರನ್ನ ಕಳಿಸ್ತೀವಿ, ಸಾಕಾಗ್ಲಿಲ್ಲ. 100 ಜನರನ್ನ ಕಳಿಸ್ತೀವಿ, ಸಾಕಾಗ್ಲಿಲ್ಲ. ಈ ಸಲ ನಾವು ಸೋಲಲೇಬಾರ್ದು. ಟೋಟಲ್ ಆರ್ಮಿಯನ್ನೇ ಆ ಕಡೆ ತಿರುಗಿಸಿ ಆ ಕಾಡು ಒಳಗಡೆ ಹೋಗಿ ಆ 30 ಜನರ ಕಥೆಯನ್ನ ಮುಗಿಸಿ ಅಂತ ಆರ್ಡರ್ ಮಾಡ್ತಾ ಇದ್ದಾನೆ. ಬರೀ 30 ಜನರನ್ನ ಸಾಯಿಸೋದಕ್ಕಾಗಿ 1 ಲಕ್ಷ ಇರುವ ಆರ್ಮಿ ಸೇನೆಯನ್ನೇ ಕಳಿಸ್ತಾ ಇದ್ದಾನೆ ಈ ರಾಜ. ಇದೇನೆ ನಮ್ಮ ಹೀರೋಗೂ ಬೇಕಾಗಿದ್ದು. ನೆಕ್ಸ್ಟ್ ರಾಜ್ಯವನ್ನ ಕ್ಯಾಪ್ಚರ್ ಮಾಡೋಕೆ ಹೋಗ್ಬೇಕಾಗಿದ್ದ ಆ ರಾಜನ ಐಡಿಯಾ ಡೈವರ್ಟ್ ಆಗಿ ಇವ್ರ ಕಡೆ ಬರ್ಬೇಕು. ಅದೇ ತರ 1 ಲಕ್ಷ ಯೋಧರ ಸೇನೆ ಇವ್ರುಗಳಿರೋ ಕಡೆ ಡೈವರ್ಟ್ ಆಗಿ ಬರುತ್ತೆ. ಅದನ್ನ ಹೇಗೋ ನಮ್ಮ ಫ್ರೆಂಡ್ ತಿಳ್ಕೊಂಡು ಬಂದು ನಮ್ಮ ಹೀರೋ ಹತ್ರ ಹೇಳ್ಬೇಕಾದ್ರೆ ನಾವು ಅನ್ಕೊಂಡಿದ್ದ ಹಾಗೆ ನಡೀತಾ ಇದೆ ಅಂತ ಎಲ್ಲರೂ ಖುಷಿ ಆಗ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಬೇಜಾರಾಗೋ ರೀತಿ ಒಂದು ಪ್ರಾಬ್ಲಮ್ ಇದೆ. ಏನು ಅಂದ್ರೆ ಯುದ್ಧ ನಡಿಬೇಕಾದ್ರೆ ಇವರ ನಾಡಿಂದ ಸ್ವಲ್ಪ ಮಕ್ಕಳು ತಪ್ಪಿಸ್ಕೊಂಡಿರ್ತಾರೆ. ಅವ್ರುಗಳು ಇವರ ಜೊತೆನೆ ಇರ್ತಾ ಇದ್ದಾರೆ, ಜೀವಂತವಾಗಿ ಇದ್ದಾರೆ. ಇವ್ರುಗಳು ಆ ದೊಡ್ಡ ಸೇನೆ ಹತ್ರ ಸಿಗಾಕೋ ಬಿಟ್ರೆ ಅಷ್ಟೇ
ಇವ್ರುಗಳನ್ನ ಪೀಸ್ ಪೀಸ್ ಮಾಡ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾನೆ ಹೀರೋ. ಆದ್ರಿಂದ ನಮ್ಮ ಹೀರೋ ಆ ಕೆಲಸದ ಹುಡುಗಿಯನ್ನು, ನಮ್ಮ ಫ್ರೆಂಡ್ ಅನ್ನು ಆ ಗಾಡಿ ಜೊತೆ, ಆ ಮಕ್ಕಳ ಜೊತೆನೆ ನಮ್ಮ ನೆಕ್ಸ್ಟ್ ರಾಜ್ಯಕ್ಕೆ ಇವ್ರುಗಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಬಿಟ್ಬಿಡಿ ಅಂತ ಕಳಿಸ್ತಾನೆ. ಇವನ್ನೆಲ್ಲ ಅವ್ರಗಳ ಸೇಫ್ಟಿಗಾಗಿ, ಅವರನ್ನ ಕಾಪಾಡೋದಕ್ಕಾಗಿ ನಮ್ಮ ಜೀವವನ್ನ ನಾವು ಕೊಡ್ತಾ ಇದೀವಿ, ನಮ್ಮ ಜೀವವನ್ನ ತ್ಯಾಗ ಮಾಡ್ತಾ ಇದೀವಿ ಅನ್ನೋದನ್ನ ಎಲ್ಲ ಜನರಿಗೂ ಅರ್ಥ ಮಾಡಿಸೋ ಅಂತ ಫ್ರೆಂಡ್ ಅನ್ನು, ಕೆಲಸದವಳನ್ನು ಕಳಿಸ್ಕೊಡ್ತಾನೆ ಹೀರೋ. ಈ ಕಡೆ ನಮ್ಮ ಹುಡುಗರು ವಾರಿಗೆ ರೆಡಿ ಆಗ್ತಾ ಇದ್ದಾರೆ. ಅಷ್ಟು ದೊಡ್ಡ ಸೇನೆಯನ್ನ ಇವ್ರುಗಳು ಸ್ವಲ್ಪ ಹೊತ್ತಾದ್ರೂ ತಡೆದು ನಿಲ್ಲಿಸಬೇಕಲ್ವಾ. ಸೊ ಅದಕ್ಕಾಗಿದ್ದ ಬೇಕಾಗಿದ್ದ ವ್ಯವಸ್ಥೆಗಳನ್ನ ಮಾಡ್ಕೋತಾ ಇದ್ದಾರೆ. ಗುಳಿ ತೋಡ್ತಾ ಇದ್ದಾರೆ, ಮರ ಕಟ್ ಮಾಡಿ ಇಟ್ಕೋತಾ ಇದ್ದಾರೆ, ಬೇಲಿ ತರ ಮಾಡಿ ಇಟ್ಕೋತಾ ಇದ್ದಾರೆ. ಆಮೇಲೆ ವಾರು ಸ್ಟಾರ್ಟ್ ಆಗುತ್ತೆ. ಬೆಟ್ಟದ ಹೈಟ್ ಅಲ್ಲಿ ನಮ್ಮ ಹುಡುಗರು ಇದ್ದಾರೆ, ಕೆಳಗಡೆ ಮಂಗೋಲಿಯನ್ಸ್ ಇದ್ದಾರೆ. ಇಲ್ಲಿ ನಮ್ಮ ಹುಡುಗರಲ್ಲಿ ಬರೀ 30 ಜನನೂ ಇಲ್ಲ, ಇವಾಗ ಬರೀ 28-26 ಜನ ಇದ್ದಾರೆ ಅಷ್ಟೇ. ಆದ್ರೆ ಇಲ್ಲಿ ಮಂಗೋಲಿಯನ್ ಸೇನೆಯಲ್ಲಿ 95,000 ಯೋಧರು ಇದ್ದಾರೆ. ಅಲ್ಲಿಗೆ ಮಂಗೋಲಿಯನ್ ರಾಜ ಕೂಡ ಬಂದು ಕೂತ್ಕೋತಾ ಇದ್ದಾನೆ. ಕಡ್ಲೆ ಬೀಜ ತಿನ್ಕೊಂಡು ನಡೆಯುವ ವಾರನ್ನ ನೋಡಿ ಮಜಾ ಮಾಡೋಣ ಅಂತ ಬಂದು ಕೂತಿದ್ದಾನೆ. ಆದ್ರೆ ಇಲ್ಲಿ ನಮ್ಮ ಹುಡುಗರು ಹಾಕಿ ಚಿಂದಿ ಮಾಡ್ತಾ ಇದ್ದಾರೆ. ಫೈಟ್ ಸೂಪರ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಮಂಗೋಲಿಯನ್ ಸೋಲ್ಜರ್ಸ್ ಸಾಯ್ತಾ ಇದ್ದಾರೆ. ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡೆ ಸಿಕ್ಕಾಪಟ್ಟೆ ಜನ ಸಾಯ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಮಂಗೋಲಿಯನ್ ರಾಜ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಸೊ ಆದ್ರಿಂದ ಬಾಣ ಬಿಟ್ಟು ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡೋಕೆ ಆರ್ಡರ್ ಮಾಡ್ತಾನೆ ರಾಜ. ಅದೇ ತರ ಬಾಣಗಳನ್ನ ಬಿಡಬೇಕಾದ್ರೆ ನಮ್ಮ ಹುಡುಗರು ಶೀಲ್ಡ್ ಇಂದ ಕವರ್ ಮಾಡ್ಕೋತಾ ಇದ್ದಾರೆ. ಆಮೇಲೆ ಒಂದು ದೊಡ್ಡ ಸೇನೆ ಬಂದು ಅಟ್ಯಾಕ್ ಮಾಡುತ್ತೆ. ಚೆನ್ನಾಗಿ ಫೈಟ್ ಮಾಡ್ತಾ ಇರ್ತಾರೆ ನಮ್ಮ ಹುಡುಗರು, ಅವ್ರಗಳಿಗೂ ಟಫ್ ಕೊಡ್ತಾರೆ. ಆದ್ರೆ ಏನ್ ಮಾಡೋದು, ಆ ಫೈಟ್ ಅಲ್ಲಿ ಕೆಲವೊಬ್ರು ನಮ್ಮ ಹುಡುಗರು ಸತ್ತೋಗ್ಬಿಡ್ತಾ ಇದ್ದಾರೆ. ಆ ಕರಡಿಯನ್ನ ಬೀಳಿಸ್ತಾ ಇದ್ರಲ್ಲ, ಅವರು ಕೂಡ ಈ ಜಗಳದಲ್ಲಿ ಸತ್ತೋಗ್ಬಿಡ್ತಾ ಇದ್ದಾರೆ. ಇವಾಗ ಮಂಗೋಲಿಯನ್ ಸೇನಾಧಿಪತಿನೇ ಡೈರೆಕ್ಟ್ ನಮ್ಮ ಹೀರೋ ಜೊತೆ ಫೈಟ್ ಮಾಡ್ಬೇಕು ಅಂತ ಬಂದ್ಬಿಟ್ಟಿದ್ದಾನೆ. ತುಂಬಾ ಜನ ಬಾಣದಿಂದ ಸಾಯ್ತಾ ಇದ್ದಾರೆ. ಕೆಲವೊಂದು ನಮ್ಮ ಹುಡುಗರು ಈ ಸೇನಾಧಿಪತಿಯಿಂದ ಕತ್ತು ಕಟ್ಟಾಗಿ ಸಾಯ್ತಾ ಇದ್ದಾರೆ. ಕೊನೆಗೆ ನಮ್ಮ ಹೀರೋ ಮತ್ತೆ ಸೇನಾಧಿಪತಿ ಫೇಸ್ ಟು ಫೇಸ್ ಮೀಟ್ ಆಗ್ತಾ ಇದ್ದಾರೆ. ಅಷ್ಟೇ ಸಖತ್ತಾಗಿರುತ್ತೆ ಫೈಟ್ ಅಂತ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ತುಂಬಾನೇ ಡಿಫರೆಂಟ್ ಆದ ಫೈಟರ್ ಅನ್ಸುತ್ತೆ. ರಷ್ಯಾ ರಾಕಿ ಬಾಯ್ ಅನ್ಸುತ್ತೆ. ಅಷ್ಟೇ ಒಂದೇ ಏಟು, ತುಂಬಾ ಸಿಂಪಲ್ ಆಗಿ ಒಂದೇ ಶಾಟ್ ಅಲ್ಲಿ ಸೇನಾಧಿಪತಿ ತಲೆಯನ್ನ ತುಂಡಾಗಿ ಕಟ್ ಮಾಡಿ ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಅದು ಆ ಮಂಗೋಲಿಯನ್ ಸೋಲ್ಜರ್ಸ್ ಗೆ ಇನ್ನ ಹೆದರಿಕೆಯನ್ನ ಉಂಟು ಮಾಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಬೋಟ್ ಹತ್ತಿ ಸಮುದ್ರದಲ್ಲಿ ಮಕ್ಕಳನ್ನ ಕರ್ಕೊಂಡು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದಾನೆ. ಫೈನಲ್ ಆಗಿ ಮಂಗೋಲಿಯ ರಾಜ ಏನ್ ಮಾಡ್ತಾನೆ ಅಂದ್ರೆ, ಆಲ್ರೆಡಿ ನಿಮ್ಮಲ್ಲಿ ತುಂಬಾ ಜನ ಸತ್ತೋಗ್ಬಿಟ್ಟಿದ್ದಾರೆ, ಆದ್ರೂ ನೀವು ತುಂಬಾನೇ ಧೀರರು, ತುಂಬಾನೇ ವೀರರು, ತುಂಬಾ ದೊಡ್ಡ ಶಕ್ತಿಶಾಲಿಗಳು, ಅದನ್ನ ನಾವು ಆಕ್ಸೆಪ್ಟ್ ಮಾಡ್ತೀವಿ, ಒಪ್ಕೋತೀವಿ, ಮರ್ಯಾದೆ ಕೊಡ್ತೀವಿ. ನೀವು ಕೇಳೋದು ಎಲ್ಲವನ್ನೂ ನಾವು ಕೊಟ್ಬಿಡ್ತೀವಿ. ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಪಡ್ತಾ ಇದೀವಿ, ಬನ್ನಿ ಮಾತಾಡೋಣ ಅನ್ನೋ ತರ ಒಬ್ಬ ಮೆಸೆಂಜರ್ ಅನ್ನ ನಮ್ಮ ಹೀರೋ ಹತ್ರ ಕಳಿಸ್ತಾನೆ. ಆದ್ರೆ ನಮ್ಮ ಹೀರೋ ಸರೆಂಡರ್ ಆಗೋದು ಇಲ್ಲ, ಕಾಳಿಗೆ ಬೀಳೋದು ಇಲ್ಲ ಅಂತ ಕಟ್ ಅಂಡ್ ರೈಟ್ ಆಗಿ ಹೇಳ್ಬಿಡ್ತಾ ಇದ್ದಾನೆ. ಸೊ ಮತ್ತೆ ನೆಕ್ಸ್ಟ್ ಯುದ್ಧಕ್ಕೆ ರೆಡಿ ಆಗ್ತಾರೆ. ನಮ್ಮ ಹೀರೋ ಜೊತೆ ಇನ್ನ ಒಂದು 4-5 ಜನ ಮಾತ್ರ ತಪ್ಪಿಸ್ಕೊಂಡಿರ್ತಾರೆ ಅಷ್ಟೇ. ತುಂಬಾ ಜನ ಹುಡುಗರು ಸತ್ತೋಗ್ಬಿಟ್ಟಿರ್ತಾರೆ. ಸೊ ಸತ್ತೋದವರಿಗೆ ಫೈನಲ್ ಆಗಿ ಮರ್ಯಾದೆ ಕೊಟ್ಟು ಆಚರಣೆ ಮಾಡ್ತಾ ಇರ್ಬೇಕಾದ್ರೆ ಕೆಳಗಡೆಯಿಂದ ಕಲ್ಲು ಬಂಡೆಗಳನ್ನ ಬಿಟ್ಟು ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಎಲ್ಲರಿಗೂ ಏಟ್ ಆಗ್ತಾ ಇದೆ. ಕಲ್ಲಿಂದಾನೆ ಹೊಡೆದು ನಮ್ಮ ಹುಡುಗರನ್ನ ಸಾಯಿಸ್ಬಿಡೋಣ ಅಂತ ಅನ್ಕೊಂಡಿದ್ದಾರೆ ಮಂಗೋಲಿಯನ್ಸ್. ಅದ್ರಲ್ಲಿ ನಮ್ಮ ಹೀರೋ ತಲೆಗೆ ಕೂಡ ಏಟ್ ಆಗ್ಬಿಡ್ತಾ ಇದೆ. ಆದ್ರೂ ಕೂಡ ಅವನ್ನೆಲ್ಲ ದಾಟಿ ಮತ್ತೆ ಎದ್ದು ನಿಂತ್ಕೋತಾ ಇದ್ದಾನೆ ನಮ್ಮ ಹೀರೋ. ಇವಾಗ ಬರೀ 30 ಜನ ಇದ್ದ ನಮ್ಮ ಹೀರೋ ಅವನ ಸೇನೆಯಲ್ಲಿ ಇವಾಗ ಒಬ್ಬನೇ ಇದ್ದಾನೆ. ನಮ್ಮ ಹೀರೋ ಮಾತ್ರನೇ ಜೀವಂತವಾಗಿದ್ದಾನೆ. ಆವಾಗ ಕೂಡ ಸ್ವಲ್ಪ ಕೂಡ ಕೇರೆ ಮಾಡದೆ ಕೈಯಲ್ಲಿ ಕತ್ತಿನ ಹಿಡ್ಕೊಂಡು ಬರ್ತಾ ಇದ್ದಾನೆ ನಮ್ಮ ಹೀರೋ. ಅವನ ಕೈಯಲ್ಲಿ ಕತ್ತಿನ ಕೂಡ ಹಿಡ್ಕೊಳ್ಳೋ ಅಷ್ಟು ಸ್ಟ್ರೆಂತ್ ಇಲ್ಲ, ಮೈಯಲ್ಲಿ ಬಿದ್ದೋಗ್ತಾ ಇದ್ದಾನೆ. ಆದ್ರೂ ನಮ್ಮ ಹೀರೋ ಹತ್ರ ಮಂಗೋಲಿಯನ್ ರಾಜ ಕೊಟ್ಟಿದ್ದ ಫ್ರೀಡಂ ಲೆಟರ್ ಇರುತ್ತೆ. ಅದನ್ನ ತೋರಿಸಬೇಕಾದ್ರೆ ಸೋಲ್ಜರ್ಸ್ ಎಲ್ಲ ಇವನ ಹತ್ರ ರಾಜ ಕೊಟ್ಟಿರುವ ಲೆಟರ್ ಇದೆ, ಫ್ರೀಡಂ ಲೆಟರ್ ಇದೆ, ಅವನನ್ನ ಬಿಟ್ಬಿಡಿ ಅಂತ ದೂರ ಹೋಗ್ತಾರೆ. ಆವಾಗ ಮಂಗೋಲಿಯನ್ ರಾಜನೇ ಅಲ್ಲಿಗೆ ಬರ್ತಾನೆ, ನಮ್ಮ ಹೀರೋ ಹತ್ರ ಬರ್ತಾನೆ. ಅವನ ಮಂತ್ರಿ ಹತ್ರ ಯಾರು ಈ ಹುಡುಗ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ನಾನೊಬ್ಬ ರಷ್ಯಾ ನಾಡಿನ ಸೇರಿದ ಸಣ್ಣ ಭೂಮಿಯ ರಾಜರ ಕೆಳಗಡೆ ಕುದುರೆ ಮೇಯಿಸ್ಕೊಂಡು ಕೆಲಸ ಮಾಡ್ತಾ ಇದ್ದ ಸಾಮಾನ್ಯ ಹುಡುಗ ಅಷ್ಟೇ ಅಂತ ಹೇಳ್ಬೇಕಾದ್ರೆ, ಸಾಮಾನ್ಯ ಯೋಧನ ಇವನು ಅಂತ ಶಾಕ್ ಆಗ್ತಾನೆ ಮಂಗೋಲಿಯ ರಾಜ. ನಿನ್ನ ಹೆಸರೇನು ಅಂತ ರಾಜ ಕೇಳ್ಬೇಕಾದ್ರೆ ದ್ಯೂಪಟಿ ಕೊಳರವಾಡ ಅಂತ ಹೇಳ್ತಾನೆ ನಮ್ಮ ಹೀರೋ. ಇದೇನೆ ನಮ್ಮ ಹೀರೋ ಅವನ ಹೆಸರು. ಒಂದು ದಿನ ಬರುತ್ತೆ, ಆವಾಗ ನಾವು ನಿಮಗಿಂತ ಹೆಚ್ಚಾಗಿ ದೊಡ್ಡದಾಗಿ ಬೆಳೆದಿರ್ತೀವಿ, ಆವಾಗ ನಿಮಗೇನೆ ಈ ಲೆಟರ್, ಫ್ರೀಡಂ ಲೆಟರ್ ಬೇಕಾಗುತ್ತೆ ಅಂತ ಮಂಗೋಲಿಯ ರಾಜ ಕೊಟ್ಟಿದ್ದ ಲೆಟರ್ ಅನ್ನೇ ಅವನಿಗೇನೆ ಬಿಸಾಕ್ತಾ ಇದ್ದಾನೆ ನಮ್ಮ ಹೀರೋ. ಹಾಗೆ ನಿಧಾನಕ್ಕೆ ಸಾಯ್ತಾ ಇದ್ದಾನೆ ನಮ್ಮ ಹೀರೋ. ಆವಾಗ ಮಂಗೋಲಿಯ ರಾಜ ಹತ್ರ ಬಂದು ನಮ್ಮ ಹೀರೋ ಅವನ ವೀರ ಧೀರ ಪರಾಕ್ರಮವನ್ನ ನೋಡಿ ನಮ್ಮ ಹೀರೋ ಕೆಳಗಡೆ ಹಾಕಿದ್ದ ಆ ಫ್ರೀಡಂ ಲೆಟರ್ ಅನ್ನ ತಗೊಳ್ಳೋಣ ಅಂತ ಈ ಮಂಗೋಲಿಯನ್ ರಾಜ ಕೆಳಗಡೆ ಮಂಡಿ ಊರ್ಬೇಕಾದ್ರೆ ಆವಾಗ ಕೊನೆಯದಾಗಿ ನಮ್ಮ ಹೀರೋ, ನೋಡ್ದ ರಾಜ, ಕೊನೆಗೆ ನೀನೇ ನನ್ನ ಮುಂದೆ ಮಂಡಿ ಹಾಕೋ ರೀತಿ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತಾ ಇದ್ದಾನೆ ನಮ್ಮ ಹೀರೋ. ಆದ್ರೆ ಕೊನೆಯದಾಗಿ ನಮ್ಮ ಹೀರೋ ಹೇಳಿದ ಡೈಲಾಗು ಎಲ್ಲರನ್ನು ಭಯಪಡಿಸುತ್ತೆ. ಮಂಗೋಲಿಯ ರಾಜನೇ ನನ್ನ ಮುಂದೆ ಮಂಡಿ ಊರ್ಬಿಟ್ಟ ಅಂತ ಹೇಳಿದ್ದು ಅಲ್ಲಿದ್ದ ಸೋಲ್ಜರ್ ಕೈಯಲ್ಲಿ ಯಾರ ಕೈಯಲ್ಲೂ ಅದನ್ನ ಮರೆಯೋಕೆ ಆಗಲ್ಲ. ಒಂದು ಸೆಕೆಂಡ್ ಎಲ್ಲರೂ ನಡ್ಗೋಗ್ಬಿಡ್ತಾರೆ. ಏನಪ್ಪಾ ಇವನು ಮಂಗೋಲಿಯ ರಾಜನನ್ನೇ ನೋಡಿ ಈ ತರ ಮಾತಾಡ್ಬಿಟ್ನಲ್ಲ ಅಂತ. ಆದ್ರೆ ಈ ಮಂಗೋಲಿಯ ರಾಜ ತುಂಬಾನೇ ಒಳ್ಳೆಯವನು ಅನ್ಸುತ್ತೆ. ನಮ್ಮ ಹೀರೋ ಅವನ ವೀರಕ್ಕೆ ಧೀರಕ್ಕೆ ಮರ್ಯಾದೆ ಕೊಡ್ಬೇಕು ಅಂತ ಅವನಿಗೆ ತಕ್ಕಿದ ಮರ್ಯಾದೆ ಜೊತೆ ಅವನನ್ನ ಫ್ಯೂನರಲ್ ಮಾಡಿ ಅಂತ ಹೇಳ್ಬೇಕಾದ್ರೆ ಅದೇ ತರ
ನಮ್ಮ ಹೀರೋಗೆ ತುಂಬಾನೇ ಮರ್ಯಾದೆಯಿಂದ ಫ್ಯುನರಲ್ ನಡೆಯುತ್ತೆ. ಆಮೇಲೆ ಈ ಧೀರರ್ಗಳ ಬಗ್ಗೆ, ನಮ್ಮ ಹುಡುಗರ ಬಗ್ಗೆ, ಅವರ ಹೆಮ್ಮೆಯ ಬಗ್ಗೆ, ಇವರುಗಳು ಹೇಗೆ ಆ ಯುದ್ಧವನ್ನ ಫೇಸ್ ಮಾಡಿದ್ರು, ಬರೀ 30 ಜನ ಸೇರಿದ ಧೀರರು 1,00,000 ಮಂಗೋಲಿಯ ಸೋಲ್ಜರ್ಸ್ ಅನ್ನ ಎದುರಿಸಿದ್ದಾರೆ. ಅವ್ರಗಳ ಎದುರು ಹೇಗೆ ಹೋರಾಡಿದ್ರು ಅನ್ನೋದು ತುಂಬಾನೇ ಸ್ಪ್ರೆಡ್ ಆಗುತ್ತೆ, ಎಲ್ಲ ನಾಡಿಗೂ ಸ್ಪ್ರೆಡ್ ಆಗುತ್ತೆ. ಆದ್ರಿಂದ ಎಲ್ಲ ರಾಜ್ಯವು ಒಂದಾಗುತ್ತೆ, ಎಲ್ಲ ಆರ್ಮಿಯೂ ಒಂದಾಗುತ್ತೆ. ಸೊ ಇವಾಗ ಮಂಗೋಲಿಯನ್ ಸೋಲ್ಜರ್ಸ್ ಎದುರು ತುಂಬಾ ದೊಡ್ಡದಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಿಂತಿದ್ದಾರೆ ರಷ್ಯನ್ ಯೋಧರು. ಬರೀ 30 ಜನರನ್ನೇ ಅವ್ರಗಳ ಕೈಯಲ್ಲಿ ಫೇಸ್ ಮಾಡೋಕೆ ಆಗ್ಲಿಲ್ಲ. ಇವಾಗ ರಷ್ಯಾ ಇಂದ ಮಂಗೋಲಿಯನ್ಸ್ ಎದುರು ಎಷ್ಟು ಸೋಲ್ಜರ್ಸ್ ಬೇಕೋ ಅಷ್ಟು ಈಕ್ವಲ್ ಆಗಿ ಬಂದಿದ್ದಾರೆ. ಸೊ ಇವಾಗ ಮಂಗೋಲಿಯನ್ ಸೇನೆ ವಿರುದ್ಧ ರಷ್ಯನ್ ಸೇನೆ ಯುದ್ಧ ಮಾಡೋಕೆ ರೆಡಿ ಆಗಿದೆ. ಈ ಯುದ್ಧದ ಎಂಡಿಂಗ್ ಹೇಗೆ ಇರುತ್ತೆ ಅಂತ ನಮಗೆ ತೋರಿಸ್ದೇನೆ ಇಲ್ಲಿಗೇನೆ ಈ ಮೂವಿನ ಮುಗಿಸ್ತಾ ಇದ್ದಾರೆ. ಆದ್ರೆ ನಾವೇ ಗೆಸ್ ಮಾಡೋಕೆ ಆಗುತ್ತೆ, ಆ 30 ಜನ ಹುಡುಗರು ಫೈಟ್ ಮಾಡಿದ್ರಲ್ಲೇ ಅವರ ಪರಾಕ್ರಮವನ್ನ ನೋಡ್ಬೇಕಾದ್ರೆ, ಅವರ ಟ್ಯಾಲೆಂಟ್ ಅನ್ನ ನೋಡ್ಬೇಕಾದ್ರೆ ಖಂಡಿತ ಮಂಗೋಲಿಯನ್ಸ್ ಅನ್ನ ರಷ್ಯನ್ಸ್ ಗೆಲ್ತಾರೆ ಅಂತ. ಸೊ ಈ ತರ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು, ಡೈಲಿ ಒಂದು ವಿಡಿಯೋ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.